ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಸ್ವಲ್ಪ ಕರೆಗಳಿದೆ, ತಗೋಣ ಬನ್ನಿ. ನಮಸ್ಕಾರ, ನಮಸ್ತೆ. ಹೇಳಿ. ಅಲ್ಲ ಗುರುಜಿ, ಹೇಳಿ. ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ ಗುರುಜಿ. ಒಳ್ಳೇದಾಗಮ್ಮ. ಥ್ಯಾಂಕ್ ಯು ವೆರಿ ಮಚ್. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ನಾವು ಚಿಕ್ಕಮಂಗ್ಳೂರಿಂದ. ಓಕೆ. ಡೈಲಿ ನೋಡ್ತೀರಾ ಅಥವಾ ಅವಾಗ ನೋಡ್ತೀರಾ? ಇಲ್ಲ ಗುರುಜಿ, ಬೆಳಗ್ಗೆ ಸಂಜೆ ಡೈಲಿ ನೋಡ್ತೀವಿ. ಓಕೆ, ವೆರಿ ಗುಡ್. ಇಂಟ್ರೆಸ್ಟಿಂಗ್ ಆಗಿದೆಯಾ? ಬೋರ್ ಆಗುತ್ತಾ? ಇಲ್ಲ ಗುರುಜಿ, ಬೋರ್ ಏನಾಗಲ್ಲ. ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀವಿ, ಎಲ್ಲ ಅರ್ಥ ಮಾಡ್ಕೊಂತೀವಿ. ಅರ್ಥ ಮಾಡ್ಕೊಳ್ತೀರಾ? ವೆರಿ ಗುಡ್. ಓಕೆ, ಹೇಳಮ್ಮ, ಯಾರ ಬಗ್ಗೆ ಕೇಳಬೇಕು? ನನ್ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ. ಓಕೆ, ಹೇಳಿ. ಡೇಟ್ ಆಫ್ ಬರ್ತ್ 7/6/2002. 7/6/2002. ಸಮಯ ರಾತ್ರಿ 11:10. ಹುಟ್ಟಿದೂರು ಯಾವ್ದಮ್ಮ? ಚಿಕ್ಕಮಂಗ್ಳೂರೇ ಗುರುಜಿ. ಚಿಕ್ಕಮಗಳೂರು. ಪ್ರಶ್ನೆ ಏನು? ನನ್ ಜೀವನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮದ್ವೆಗೆ 2 ತಿಂಗಳಾಯ್ತು, ಮನೆಯಲ್ಲೇ ಇದ್ದೀನಿ. ಏನ್ ಕೆಲ್ಸ ಮಾಡ್ಬೋದು? ಮನೆಯಲ್ಲೇ ಇರ್ಬೋದಾ? ಮಕರ ಲಗ್ನದಲ್ಲಿ ಹುಟ್ಟಿದ್ದೀರಾ. ರಾಶಿ ಬಂದ್ಬಿಟ್ಟು ಮೇಷರಾಶಿ. ಮೇಷರಾಶಿಲಿ ಭರಣಿ ನಕ್ಷತ್ರ. ಸೂರ್ಯ ದಶ ನಡೀತಾ ಇದೆ 2021 ರಾಹು. ಸೂರ್ಯ ರಾಹುನ ಕಾಂಬಿನೇಷನ್ ನೋಡೋಣ. ಸೂರ್ಯ ಮತ್ತೆ ರಾಹು ಕಾಂಬಿನೇಷನ್. ಟೀಚಿಂಗ್ ಏನಾದ್ರು ಮಾಡಂಗಿದ್ರೆ ಮಾಡಬಹುದು. ಟ್ಯೂಷನ್ ಮತ್ತೆ ಟೀಚಿಂಗ್. ಏನ್ ಓದಿದ್ದೀರಾ? 10th ಓದಿನ ಅಷ್ಟೇ ಗುರುಜಿ. ಮಕ್ಕಳಿಗೆ, ಸ್ವಲ್ಪ ಸಣ್ಣ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥದ್ದು ಕಾಂಬಿನೇಷನ್ ಮಾಡಬಹುದು ಅಂತ ಬರ್ತಾ ಇದೆ ಮನೆಯಲ್ಲೇ. ಸಿಂಹ ಲಗ್ನ. ಓಕೆ, ಸರಿನಾ? ಸರಿ ಗುರುಜಿ. ಮಕರ ಲಗ್ನ ಹುಟ್ಟಿರೋದು. ಓಕೆ. ಸೊ ಇದರಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಕೇತು ಬಹಳ ಚೆನ್ನಾಗಿರೋದ್ರಿಂದ ಕೇತುವಿನ ಮಂತ್ರ ಓಂ ಕೆಂ ಕೇತುವೆ ನಮಃ ಅಂತ ಹೇಳ್ಕೊಳ್ಳಿ. ಹಾಗೆ ಕೆಲಸ ಏನಾದ್ರು ಮಾಡಬೇಕು ಅಂತಿದ್ರೆ ಒಂದು ಬಿಳಿ ದಾರ ಕಟ್ಕೊಳ್ಳಿ. ಒಂದು ಬಿಳಿ ದಾರ ಬರುತ್ತೆ, ಕಟ್ಕೊಳ್ಳಿ. ಸ್ವಲ್ಪ ಕೆಲಸಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. 6ನೇ ಮನೆ ಇರ್ತಕ್ಕಂಥದ್ದು. ಸ್ವಲ್ಪ ಮೊಸರು ಸೇವನೆ ಜಾಸ್ತಿ ಮಾಡಿ. ಮೊಸರು, ಕರ್ಡ್, ಸ್ವಲ್ಪ ಕೆಲಸಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸಾಧಾರಣವಾಗಿ ನನಗೆ ಗೊತ್ತಿರೋಂಗೆ 444 ಜಾಸ್ತಿ ಎಲ್ಲ ಕಡೆ ಇರೋದ್ರಿಂದ ಟೀಚಿಂಗ್ ಲೈನ್ ಅಂತ ಬರುತ್ತೆ. ನೀವು 10ನೇ ಕ್ಲಾಸ್ ಓದಿರ್ಬೋದು. ಎಷ್ಟೋ ಜನ 10ನೇ ಕ್ಲಾಸ್ ಅವ್ರು ಟ್ಯೂಷನ್ ತಗೋಬಾರ್ದು ಅಂತೇನಿಲ್ಲ. ಸಣ್ಣ ಮ್ಯಾಥಮೆಟಿಕ್ಸ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಅವ್ರಿಗೆ ಚಿಕ್ಕದಾಗಿ ಸ್ವಲ್ಪ ಇದು ಮಾಡೋಕ್ಕೆ ಸ್ವಲ್ಪ ನೀವು ಕಲ್ತ್ಕೊಂಡು ಮಾಡಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಅಥವಾ ಯಾವುದೇ ರೀತಿಯ ಟ್ರೈನಿಂಗ್ ಹೇಳ್ಕೊಡೋದು ಇನ್ನೊಬ್ಬರಿಗೆ, ಯಾವುದಾದ್ರು ಒಂದು ನಿಮ್ಗೆ ಗೊತ್ತಿರತಕ್ಕಂಥದ್ದನ್ನ ಮಾಡಿದ್ರೆ ಅದೊಂದೇ ಲೈನ್ ಸೂಟ್ ಆಗೋದು. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಇದೆಯಾ? ಇದೆ ಸರ್. ಹೇಳಿ. 20/6/2004. 20/6/2004. 2:05 ಮಧ್ಯಾಹ್ನ ಹುಟ್ಟಿದಾಳೆ ಸರ್. ಹುಟ್ಟಿದೂರು? ಹೈದರಾಬಾದ್. ಪ್ರಶ್ನೆ? ಅವಳು ಫಸ್ಟ್ PUC ಕಾಮರ್ಸ್ ಓದ್ತಾ ಇದ್ದಾಳೆ. ಅದು ಮತ್ತೆ ಮುಂದಕ್ಕೆ ಹೇಗೆ ಏನ್ ಮಾಡೋದು ಅಂತ ಹೇಳಿ. 20 ಜೂನ್ 2004. 20th ಜೂನ್ ಸರ್. ಹಾ ಸರ್. ಸೊ ಇದ್ರ ಪ್ರಕಾರ ತುಲಾ ಲಗ್ನ ಬರ್ತಾ ಇದೆ. ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ. ಪುನರ್ವಸು ನಕ್ಷತ್ರ 4ನೇ ಪಾದ. ಈಗ ಸದ್ಯಕ್ಕೆ ಶನಿ ದಶ ನಡೀತಾ ಇದೆ. ಇನ್ನು 2 years ಆದ್ಮೇಲೆ ಶನಿ ದಶ ಮುಗಿದೋಗುತ್ತೆ. ಶನಿಲಿ ಈಗ ಸದ್ಯಕ್ಕೆ ರಾಹು ನಡೀತಾ ಇದೆ, ಆಮೇಲೆ ಗುರು. ಶನಿ ಕಾಂಬಿನೇಷನ್ ಅಲ್ಲಿ 9-11 6-11 ಬರ್ತಾ ಇದೆ, ಮತ್ತೆ ಗುರು. ಇದಾದ್ಮೇಲೆ ಬುಧ ಬರ್ತಾನೆ. ಶನಿ ಆದ್ಮೇಲೆ ಬುಧ. BBM ಮಾಡಿಸೋದು ಒಳ್ಳೇದು. BBM ಅಂತ ಹೇಳ್ತಾರಲ್ಲ ಮೇಡಮ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸ್, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ಈ ಲೈನು ಸೂಕ್ತ. ಕಟ್ ಆಗಿದೆಯಾ ಕಾಲು? ಓಕೆ. ಕಾಮರ್ಸು ಬೇಡ, ಅಂದ್ರೆ BCom ಬೇಡ. ಆಮೇಲೆ ಇದಾದ್ಮೇಲೆ ಅವರು MBA ತಗೊಳ್ಬಹುದು. MBA ತಗೊಂಡು ಅಡ್ಮಿನಿಸ್ಟ್ರೇಷನ್ ಸೈಡಲ್ಲಿ ಇದ್ರೆ 2, 3, 6, 7, 10, 11 2, 3, 6, 7, 10, 11 ತುಂಬಾ ಚೆನ್ನಾಗಿರೋ ದೊಡ್ಡ ಕಂಪನಿಗೆ ಮ್ಯಾನೇಜ್ಮೆಂಟ್ ಸೈಡ್ಗೆ ಹೋಗ್ತಾರೆ. 2024ರಿಂದ ತುಂಬಾ ಚೆನ್ನಾಗಿದೆ. ಜಾಬ್ ತುಂಬಾ ಚೆನ್ನಾಗಿದೆ, ಕೆರಿಯರ್ ಚೆನ್ನಾಗಿದೆ, ಹಣ ಸಂಪಾದನೆ ಚೆನ್ನಾಗಿದೆ. BBM, MBA, ಮ್ಯಾನೇಜ್ಮೆಂಟ್ ಸೈಡ್, ಕಂಪನಿದು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು. ಒಳ್ಳೇದಾಗಲಿ. ನಮಸ್ತೆ. ನಮಸ್ಕಾರ ಗುರು. ಹೇಳಿ.
ಸರ್ ನಿಮ್ಗೆ ಫಸ್ಟ್ಲಿ ಐ ವುಡ್ ಲೈಕ್ ಟು ಟೆಲ್, ನೀವು ಪುಣ್ಯದ ಕೆಲಸ ಮಾಡ್ತಾ ಇದ್ದೀರಾ. ತುಂಬಾನೇ ವೆರಿ ಸ್ಪೆಸಿಫಿಕ್ ಅಂಡ್ ಇನ್ ಡೀಟೇಲ್ ಹೇಳ್ತಾ ಇದ್ದೀರಾ. ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಥ್ಯಾಂಕ್ ಯು. ಸೊ ನಂದು ಕೆಲ್ಸದ ಬಗ್ಗೆ ಕೇಳ್ಬೇಕಿತ್ತು. Yeah, tell me. ಲಾಸ್ಟ್ ಕೋವಿಡ್ ಬಂದಾಗ ಆಗಸ್ಟ್ ಇಂದ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಂಗೆ ಯಾವ ಸರಿನೂ ಆಗಿದ್ದಿಲ್ಲ ಹೀಗೆ. ಅದಕ್ಕೆ ಪ್ರಶ್ನೆಶಾಸ್ತ್ರಕ್ಕೆ ಹೋಗೋಣ ಅಂತ. ಸರಿ, 1 to 240 ನಂಬರ್ ಹೇಳಿ. 90. ಜಾಬ್ ಬಗ್ಗೆನಾ? ಹೌದು ಈಗ ಜಾಬ್ ಅಲ್ಲಿ ಹುಡುಕ್ತಾ ಇದ್ದೀರಾ? ಹೌದು, ಹುಡುಕ್ತಾ ಇದೀನಿ. ಈ ಸರಿನೂ ಸಿಗೋಂಗಿತ್ತು, ಯಾಕೋ ಮತ್ತೆ ಮಿಸ್ ಆಯ್ತು. ಸೊ ಇವಾಗ ಬರೋದ್ರಲ್ಲಿ ಸಿಕ್ಲಿ ಅಂತ ನಿಮ್ಮನ್ ಕೇಳೋಣ ಅಂತ. ಓಕೆ. ಬುಧ, ಗುರು, ರಾಹು, ಆಮೇಲೆ ಸ್ಯಾಟರ್ನ್. ಬುಧ 4, ಗುರು 11, ಆಮೇಲೆ ರಾಹು 4, 9, 9th house. ಸ್ಯಾಟ್ರನ್ 6, 4, 9, 211 ಕಾಂಬಿನೇಷನ್ ಇದೆ. ಓಕೆ, ಆಗಸ್ಟ್ ಅಲ್ಲಿ ಸಿಗುತ್ತೆ ಮೇಡಮ್. ಹೌದಾ ಸರ್? ಯು ಹ್ಯಾವ್ ಟು ವೇಟ್ ಟಿಲ್ ಆಗಸ್ಟ್. ಏನು ಮಾಡಕ್ಕಲ್ಲ. ಏನಾದ್ರೂ ಮಂತ್? ಹೇಳ್ತೀನಿ. ಇಲ್ಲಿ 2 ಪ್ಲಾನೆಟ್ ನಿಮಗೆ ಇದಕ್ಕೆ ಕೆಲಸಕ್ಕೆ ಬಹಳ ಸ್ಟ್ರಾಂಗ್ ಇದೆ. ಗುರು ಮತ್ತೆ ಸ್ಯಾಟ್ರನ್. ಜುಪಿಟರ್ಗೆ ವೆರಿ ಸಿಂಪಲ್, ಒಂದು ಅರ್ಶನದ ಕೊಂಬು ತೆಗೆದುಬಿಟ್ಟು ಹಣೆಗಚ್ಕೊಳ್ಳಿ. ಸ್ಯಾಟ್ರನ್ಗೆ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕೈಗೆ ಒಂದು 3 ಸುತ್ತು ಕಟ್ಕೊಳ್ಳಿ. ಇವೆರಡರ ಮಂತ್ರ ಹೇಳಿ ಸಾಕು. ಗುರು ಮಂತ್ರ ಮತ್ತೆ ಸ್ಯಾಟ್ರನ್ ಮಂತ್ರ ಹೇಳಿದ್ರೆ ಸಾಕು. ಮತ್ತೆ ವೀಕ್ಲಿ ಒನ್ಸ್ ಸ್ವಲ್ಪ ಮೂಲಂಗಿನ ಸೇವನೆ ಜಾಸ್ತಿ ಮಾಡಿ. ಮೂಲಂಗಿ ಪಲ್ಯ, ಮೂಲಂಗಿ ಸಾರು. ಇಟ್ಗೆ ರಾಹು ಆಕ್ಟಿವೇಟ್ಸ್ ದಿ ಕೆರಿಯರ್ ಅಂತ ಬರುತ್ತೆ ಅದ್ರಲ್ಲಿ. ವೆರಿ ಸಿಂಪಲ್ ಟೆಕ್ನಿಕ್. ಮೂಲಂಗಿ ಸ್ವಲ್ಪ ವೀಕ್ಲಿ ಹೆಚ್ಚಾಗಿ ಸೇವನೆ ಮಾಡ್ತಾ ಇರಿ. ನಿಮಗೆ ಆಗಸ್ಟ್ ಅಲ್ಲಿ ಟೈಮಿಂಗ್ ಇದೆ, ಬಟ್ ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಡ್ಕೊಂಡ್ರೆ ಬೇಗ ಆಗೋ ಸಾಧ್ಯತೆ ಕೊಡ್ತಾ ಇರೋದು ನಾನು. ಆಪ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಡೆಫಿನೆಟ್ಲಿ ಆಗಸ್ಟ್ ಆದ್ಮೇಲೆ ಎಕ್ಸಲೆಂಟ್ ಟೈಮ್. ಒಳ್ಳೇದಾಗಲಿ. ನಮಸ್ಕಾರ. ನಮಸ್ತೆ ಸರ್, ನಾನು ಸುರೇಶ್ ಅಂತ ಮಾತಾಡೋದು ಸರ್. ನನ್ನ ಡೇಟ್ ಆಫ್ ಬರ್ತ್ 28 ಏಪ್ರಿಲ್ 1973 12 ಗಂಟೆ 10 ನಿಮಿಷ ಮಧ್ಯಾಹ್ನ. ಒಳನರಸೀಪುರ. ಪ್ರಶ್ನೆ ಸರ್, 2 ವರ್ಷದಿಂದ ಒಂದು ಪ್ರೈವೇಟ್ ಕೆಲಸ ಮಾಡ್ತಾ ಇದೆ. 2 ವರ್ಷದಿಂದ ಏನು ಇಲ್ಲ ಸರ್. ಅದಕ್ಕೆ ಬಿಸ್ನೆಸ್ ಏನಾರು ಮಾಡಿದ್ರೆ ಆಗ್ಬರುತ್ತಾ ನನ್ನ ಇದರಲ್ಲಿ ಅಂತ ಕೇಳೋಣ. ಸರಿ. ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ್ದೀರಾ? ಹೌದು ಸರ್. ಶತಭಿಷ ನಕ್ಷತ್ರ, ಕುಂಭರಾಶಿ, ಸರಿ ಇದೆಯಾ? ಹೌದು ಸರ್. ಸದ್ಯಕ್ಕೆ ಬುಧ ದೇಶ ನಡೀತಾ ಇದೆ. ಹಾ ಸರ್. ಬುಧನಲ್ಲಿ 2022 ಶುಕ್ರ. ಬುಧ ಕಾಂಬಿನೇಷನ್ ಬಿಸ್ನೆಸ್ ಮಾಡ್ಬೋದಾ? ಬಿಸ್ನೆಸ್ ಮಾಡಿದ್ರೆ ಎಲ್ಲ ಸ್ಟಕ್ ಆಗುತ್ತೆ. ಶುಕ್ರ ತಾತ್ಕಾಲಿಕವಾಗಿ ಸಣ್ಣದಾಗಿ ಕಮಿಷನ್ ಏಜೆಂಟ್ ಆಗಿ ಮಾಡ್ಬೋದು ನೀವು ಸರ್. ಇನ್ಶೂರೆನ್ಸ್ ಅಥವಾ ಈ ಮೆಡಿಕಲ್ ಸ್ಟೋರ್ ಮ್ಯಾನೇಜ್ಮೆಂಟ್ ಮಾಡೋದು, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು, ಈ ಲೈನಲ್ಲಿ ಮಾತ್ರ ನಿಮಗೆ ಸಾಧ್ಯ ಆಗುತ್ತೆ, ಬೇರೆ ಕಡೆ ಸಾಧ್ಯ ಆಗಲ್ಲ. ಅರ್ಥ ಆಯ್ತಲ್ಲ? ಆಯ್ತು ಸರ್. ಅದು ಪ್ರೈವೇಟ್ ಕೆಲಸಕ್ಕೆ ಹೋಗ್ಬೋದಾ ಅಂತ. ಪ್ರೈವೇಟ್ ಕೆಲಸಕ್ಕೆ ಹೋಗಿ, ಒಳ್ಳೇದು. ಜಾಬು ಚೆನ್ನಾಗಿರಲ್ಲ. 2, 6, 10, 11 ಕಾಂಬಿನೇಷನ್ ಬರಬೇಕು. 2, 6, 10, 11 ಕಾಂಬಿನೇಷನ್ ನಿಮ್ಮಲ್ಲಿ ಇಲ್ಲ. ಏನಿದೆಯೋ ಎಲ್ಲಿ ಪ್ರೈವೇಟ್ ಸಿಗುತ್ತೋ 10, 15, 20 ಹೋಗ್ತಾ ಇರಿ. ಕೆಲಸ ಶೀಘ್ರವಾಗಿ ಚೆನ್ನಾಗಿ ಸಿಗಬೇಕು ಅಂತಂದ್ರೆ ಒಂದು ಬ್ರೌನ್ ಕಲರ್ ಕರ್ಚೀಫು, ಒಂದು ಕಾಫಿ ಕಲರ್ ಕರ್ಚೀಫು, ಮತ್ತೆ 7 ಮುಖದ ರುದ್ರಾಕ್ಷಿ ಲಾಭ ಬರ್ತಕ್ಕಂಥದ್ದು. 7 ಮುಖದ ರುದ್ರಾಕ್ಷಿ ಮತ್ತೆ ಜಿರ್ಕಾನ್ ಉಂಗ್ರ ಅಂತ ಬರುತ್ತೆ. ಇದು ಇಷ್ಟು ಹಾಕಿ ನಾರ್ಮಲ್ ಕೆಲಸ ಸಿಗುತ್ತೆ, ಕಂಪ್ಲೀಟ್ ಮಾಡ್ಕೊಂಡು ಹೋಗೋದು. ಬಿಸ್ನೆಸ್ ಎಲ್ಲ ಲಾಸು, ತುಂಬಾನೇ ದುಡ್ಡು ಸ್ಟಕ್ ಆಗ್ಬಿಡುತ್ತೆ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಾವು ಹೊಸಕೋಟೆಯಿಂದ ಗುರುಜಿ ಮಾತಾಡ್ತಾ ಇರೋದು. ಹೇಳಿ. ಅದೇ ನಮ್ ಸ್ವಲ್ಪ ಕೇಳ್ಬೇಕಾಯ್ತು, ಏನ್ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ. ಸ್ವಲ್ಪ ಸಕ್ಸಸ್ ಅಂದ್ರೆ ಏನ್ ಸರ್? ಕ್ಲಿಯರ್ ಆಗ್ತದೆ. ಸಕ್ಸಸ್ ಅಂದ್ರೆ ಏನ್ ನನಗೆ ಹೇಳ್ಕೊಡಿ ಸರ್. ಸಕ್ಸಸ್ ಅಂದ್ರೆ ಸಕ್ಸಸ್ ಅಂದ್ರೆ ಇದೆ ಜೀವನ, ಸ್ವಲ್ಪ ಆಸ್ತಿ ವಿಚಾರ, ಸ್ವಲ್ಪ ಇದ್ರಲ್ಲ ಡಿಸ್ಪ್ಯೂಟ್ ಅಲ್ಲ, ಎಲ್ಲರಲ್ಲೂ ಒಂದ್ ಸ್ವಲ್ಪ ವೈಮನ್ಸ್ ಜಾಸ್ತಿ. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಹೋದ್ರೆ ಸಕ್ಸಸ್ ಅಲ್ವಾ? ಇಲ್ಲ ಸ್ವಲ್ಪ ಲ್ಯಾಂಡ್ ಇದ್ ಮಾಡ್ಬೇಕಾಯ್ತು, ಜೀವನ ಕಷ್ಟ ಆಗ್ತದೆ. ಅದಕ್ಕೆ ಸ್ವಲ್ಪ ಬಗ್ಗೆ ಮುಂದೆ ಸರಿ ಹೇಳಿ. ಪ್ರಶ್ನಾಶಾಸ್ತ್ರ ಹೋಗ್ಬೇಕಾ? ಯಾವ್ದಕ್ಕೆ ಹೇಳಿ ಬೇಗ.
ಗುರುಜಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೇವೆ ಗುರುಜಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. ಗುರುಜಿ 9. 9. ಪ್ರಶ್ನೆ ಸರಿಯಾಗಿ ಅರ್ಥ ಆಗಿಲ್ಲ. ಏನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ನಾವು ಏನ್ ಮಾಡ್ತಾ ಇದೀವಿ, ಯಾವುದೋ ಒಂದು ಪ್ರೈವೇಟ್ ಆಗಿ ಸಣ್ಣ ವರ್ಕ್ ಮಾಡ್ತಾ ಇದ್ದೆ, ಬಿಸ್ನೆಸ್ ತರ, ಕಮಿಷನ್ ಬಿಸ್ನೆಸ್ ತರ. ಸ್ವಲ್ಪ ಲ್ಯಾಂಡ್ ಎಲ್ಲ ಇತ್ತು, ಅದು ಡಿಸ್ಪ್ಯೂಟ್ ಆಗವೆ, ಮಾರಣ ಅಂತಂದ್ರೆ ಒಬ್ರಲ್ಲ ಒಬ್ರು ತೊಂದರೆ ಕೊಡ್ತಾವ್ರೆ. ಬುಧ ದಶ ಗುರು, ಬುಧ ಶನಿ, ಬುಧ ಗುರು 118. ಓಕೆ, ಚಂದ್ರ 8, ಬುಧ ಆದಮೇಲೆ ಶನಿ ಕಾಂಬಿನೇಷನಲ್ಲಿ ಚಂದ್ರ ಇದೆ. ಸರ್, ಪ್ರತಿ ಸೋಮವಾರ ಬಡವರಿಗೆ ಅಕ್ಕಿ ದಾನ ಮಾಡಿ. ನಿಮಗೆ ಯಾವುದೇ ಕಾಂಬಿನೇಷನ್ನು ಪ್ರಾಬ್ಲಮ್ಮು ಬರಲ್ಲ. 1. 2ನೇದು 5 ಮುಖದ ರುದ್ರಾಕ್ಷಿ ಮತ್ತು ಬ್ಲೂ ಸಫೈರ್ ಅಂತ ಸಿಗುತ್ತೆ, ಇಲ್ಲ ಅಂದರೆ ಅಮೆಥಿಸ್ಟ್ ಅಂತ ಸಿಗುತ್ತೆ, ಒಂದು ಸ್ಟೋನು ಮಧ್ಯದ ಬೆಳ್ಳಗೆ ಹಾಕ್ಕೊಳ್ಳಿ. 2024ರಿಂದ ನಿಮ್ಮ ಟೈಮ್ ಮತ್ತೆ ಚೇಂಜ್ ಆಗುತ್ತೆ ವಾಪಸ್ಸು. ಓಕೆ, ಅಲ್ಲಿಂದ ಎಲ್ಲದರಲ್ಲೂ ಜಯ, ಎಲ್ಲದರಲ್ಲೂ. ಬಟ್ ಕಷ್ಟದಿಂದ ಜಯ, ಅಲ್ಲೂ ಈಸಿ ಇಲ್ಲ, ಬಟ್ ಕಷ್ಟದಿಂದ ಜಯ ಆಗುತ್ತೆ. ಖಂಡಿತ ವಿನ್ ಆಗ್ತೀರಾ ಶನಿ ದಶೆಯಿಂದ ಈ ಕಾಂಬಿನೇಷನಲ್ಲಿ. ಅದು ಬರೋದು 2024 ಮುಗಿದ ನಂತರ. 24 ಮಾರ್ಚಿಂದ ಅಲ್ಲಿವರೆಗೂ ಇದೇ ಥರನೇ ಕಷ್ಟಪಡ್ತಾನೆ ಇರಬೇಕು. ಮಾರೋದ್ಗಿರೋದೆಲ್ಲ ಆವಾಗಲೇ ಆಗೋದು. ಒಳ್ಳೆಯದಾಗಲಿ. ಸಮಯ ವೀಕ್ಷಕರೇ, ಬರೀ ಸಮಯ. ವಾಟ್ ಈಸ್ ದಿ ಟೈಮ್, ವೆನ್ ಈಸ್ ದಿ ಟೈಮ್, ಹೌ ಈಸ್ ದಿ ಟೈಮ್, ಇಷ್ಟೇ ಜ್ಯೋತಿಷ್ಯ ಅಂದರೆ. ರಿವರ್ಸ್ ದಿ ಟೈಮ್ ತುಂಬ ಜನ ಹೇಳೋದು, ನಾವು ಟೈಮ್ನೇ ರಿವರ್ಸ್ ಮಾಡಿಬಿಡ್ತೀವಿ, ಅಲ್ಲೆಲ್ಲ ಹೋಗಿ ಮೋಸ ಹೋಗ್ಬೇಡಿ, ಆ ಥರ ಎಲ್ಲ ಬರಲ್ಲ. ನಮಸ್ತೆ. ಹಲೋ ಹೇಳಿ. ಹಲೋ ಹಲೋ ಸರ್, ನಾವು ಗದಗ ಡಿಸ್ಟ್ರಿಕ್ಟ್ ಲಕ್ಷ್ಮೇಶ್ವರದಿಂದ ಮಾತಾಡೋದು. ಹಾಂ ಹೇಳಿ. ನನ್ನ ಬಗ್ಗೆ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಹೇಳಿ. 4896 ಸಮಯ 2:26 ಬೆಳಗಿನ ಜಾವ. ಅಂದ್ರೆ 3ನೇ ತಾರೀಕು ರಾತ್ರಿ 4ನೇ ತಾರೀಕು ಬೆಳಿಗ್ಗೆ. ಹಾ ಆಯ್ತು ಸರ್. ಹೌದು. ಹುಟ್ಟಿದೂರು ಹುಬ್ಳಿ ಸರ್. ಪ್ರಶ್ನೆ, ಅವನು ತುಂಬಾ ಫ್ಯಾಮಿಲಿನೇ ಅಟ್ಯಾಚ್ಮೆಂಟ್ ಇಲ್ಲ ಸರ್. ಮುಂದೆ ಏನ್ ಮಾಡ್ತಾನೋ ಗೊತ್ತಾಗ್ತಾ ಇಲ್ಲ. ತಂದೆ ಕಂಡ್ರೆ ಆಗೋದಿಲ್ಲ, ಫ್ಯಾಮಿಲಿ ಕಂಡ್ರೆ ಆಗೋದಿಲ್ಲ ಸರ್. ನೋಡೋಣ. ಹಾ ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ಹೌದು ಸರ್. ರಾಶಿ ಬಂದ್ಬಿಟ್ಟು ಮೀನ ರಾಶಿ, ರೇವತಿ ನಕ್ಷತ್ರ. ಹೌದು ಸರ್, ಕರೆಕ್ಟ್ ಇದೆ. ಸದ್ಯಕ್ಕೆ ನಡೀತಾ ಇರೋದು ಶುಕ್ರದಶ. ಹಾ ಸರ್. ಶುಕ್ರದಶದಲ್ಲಿ 2021 ಸೂರ್ಯ ಭುಕ್ತಿ. ಹಾ ಸರ್. ಅವ್ರಿಗೆ ಮನಸ್ಸಲ್ಲಿ ಬಿಸ್ನೆಸ್ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋ ಆಸೆ ಜಾಸ್ತಿ. ಹ್ಞೂ ಸರ್. ಅದರಿಂದ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆ ಹೆಚ್ಚಾಗಿರೋ ಸಾಧ್ಯತೆ ಜಾಸ್ತಿ ಇದೆ. ಹಾ ಸರ್. ಏನ್ ಕೆಲಸ ಮಾಡ್ತಾರೆ? ಅವ್ನು ಎಂ ಫಾರ್ಮಾ ಮಾಡಿದ್ದಾನೆ ಸರ್, ರಾಜಸ್ಥಾನಲ್ಲಿ ಬಿಟ್ಸ್ ಪಿಲಾನಿ ಕಾಲೇಜ್ ಒಂದು. ಆಯ್ತು. ಆದ್ರೆ ಏನು ಮಾಡ್ತಾ ಇಲ್ಲ ಸರ್. ಅವ್ನು ತುಂಬಾ ಲೇಜಿ, ಫ್ಯಾಮಿಲಿ ಅಟ್ಯಾಚ್ಮೆಂಟು ಇಲ್ಲ. ಲೇಜಿ ಆಯ್ತು, ಏನ್ ಮಾಡ್ತಾನೆ ಅಂತ ಅವ್ನು ಏನ್ ಹೇಳ್ತಾನೆ? ಏನು ಅವನ ಇಂಟ್ರೆಸ್ಟ್ ಇಲ್ಲ ಸರ್. ಏನ್ ಮಾಡ್ತಿ ಅಂದ್ರೆ ಏನು ಇದು ಮಾಡ್ತಾ ಇಲ್ಲ ಸರ್. ಅವನು ಸುಮ್ನೆ ಮನೇಲಿ ಮಲ್ಕೊಂಡಿರೋದು ಅಷ್ಟೇ ಕೆಲಸನಾ? ಹಾ ಅಷ್ಟೇ ಮಾಡ್ತಾ ಇದ್ದಾನೆ ಸರ್. ಅವ್ರ ತಂದೆಗೆ ರೊಕ್ಕ ಕೇಳ್ತಾನೆ, ರೊಕ್ಕ ಕೇಳ್ತಾನೆ, ದುಡ್ಡು ಹಾಕ್ಲಿಕ್ಕೆ ಹೇಳ್ತಾನೆ. ಯಾವ್ದಕ್ ದುಡ್ಡು ಹಾಕಕ್ ಕೇಳ್ತಾನೆ? ಅವನಿಗಿದೆ ಪಿಜಿಯಲ್ಲಿ ಇದ್ದಾನೆ ಸರ್. ಅವನು ಪಿಜಿ ಪೇಮೆಂಟ್ ಊಟಕ್ಕೆಲ್ಲ ಉಳಿದಿದ್ದೇನು ಮಾಡ್ತಾ ಇಲ್ಲ ಸರ್ ಅವನು. ಅದನ್ನೇ ಹೇಳಿದ್ದು, ಇವ್ರು ಮುಂದೆ ಬಿಸ್ನೆಸ್ಗೂ ದುಡ್ಡು ಹಾಕಿ, ಎಲ್ಲದಕ್ಕೂ ದುಡ್ಡು ಹಾಕಿ ಅಂತ ಹೇಳಿ ಪೀಡಿಸ್ತಕ್ಕಂಥದ್ದು 16, 17, 12, 16 ಕಾಂಬಿನೇಷನ್, 11 ಕಾಂಬಿನೇಷನ್, 6-12 ಕಾಂಬಿನೇಷನ್. ಶುಕ್ರ ಇಸ್ ಕ್ವೈಟ್ ಬ್ಯಾಡ್. ನೀವೇ ಸಾಕು ಅಂತ ಪರಿಸ್ಥಿತಿ ಇರುತ್ತೆ. ಏನ್ ಮಾಡ್ಬೇಕು ಸರ್? ಟೈಟ್ ಮಾಡ್ಬೇಕು, ಕೊಡೋ ದುಡ್ಡನ್ನ ಟೈಟ್ ಮಾಡ್ಬೇಕು. ತಿಂಗಳ ಕಳಿಸೋದನ್ನ 2 ತಿಂಗಳಿಗೊಂದ್ಸತಿ ನಿಧಾನಕ್ಕೆ ಕಷ್ಟ ಬೇಡಬೇಕಲ್ಲಿ ಇನ್ನೊಬ್ರ ಹತ್ರ. ಇದಕ್ಕೆ ಒಂದೇ ಸ್ವಲ್ಪ ಸ್ಟ್ರಿಕ್ಟ್ನೆಸ್ ಜಾಸ್ತಿ ಇದ್ರೆ ಚೇಂಜ್ ಆಗ್ತಾರೆ, ಮೈಂಡ್ ಚೇಂಜ್ ಆಗುತ್ತೆ. ನಾನು ಹುಡುಕ್ಬೇಕು, ಎಲ್ಲರೂ ಹೋಗ್ಬಿಟ್ಟು ನನಗೆ ಬೇಕು ಅನ್ನೋ ದರ್ದ್ ಬರೆಸ್ಬೇಕು. ನೀವು ಸಿಂಪತಿಗೆ ಮಾಡ್ತಾನೆ ಇದ್ರೆ ಅದು ಸಿಂಪತಿನೇ ಕಂಟಿನ್ಯೂ ಆಗುತ್ತೆ. ಅರ್ಥ ಆಯ್ತಾ? ನಾನು ಆಲ್ರೆಡಿ ಪ್ರಾಬ್ಲಮ್ ಮಾಡ್ತಾನೆ ಸರ್. ಏನಮ್ಮ? ತುಂಬಾನೇ ಪ್ರಾಬ್ಲಮ್ ಕೊಡ್ತಾನೆ. ಏನ್ ಪ್ರಾಬ್ಲಮ್ ಕೊಡ್ತಾನೆ? ಅದೇ ಮಾನಸಿಕವಾಗಿ ಎಲ್ಲಾ ರೀತಿಯಿಂದ ಸರ್.
ಅವನಿರೋದು ಯಾವ್ದೋ ಪಿ ಜಿ ಅಲ್ವಾ, ಅವನೇನ್ ನಿಮ್ಮನ್ ಕೊಡೋದು, ನೀವು ಸ್ಟ್ರಾಂಗ್ ಆಗಿಲ್ಲ ಅಂತ ಗೊತ್ತಾಗತ್ತೆ. ಇಲ್ಲಿ ಇದ್ದ ಸರ್ ಇಷ್ಟ ದಿನ, ಈಗ ಹೋಗಿ ಒಂದ್ 2 months ಆಯ್ತು. ಅಲ್ಲಿಂದ ಬರೋದೇ ಬೇಡ ಅಂತ ಹೇಳ್ಬಿಡಿ, ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಅವ್ರಿಗೆ ನಡೀತಾ ಇರ್ತಕ್ಕಂಥ ಶುಕ್ರದಶೆ ಚೆನ್ನಾಗಿಲ್ಲ. ಹೌದ್ರಾ ಸರ್? 37ವರೆಗೂ ಹಿಂಗೆ ಇರುತ್ತೆ. ನಿಮ್ಗೆ ಸ್ವಲ್ಪ ಇವನಿಂದ ಸ್ವಲ್ಪ ಎಲ್ಲಾ ಕಾಂಬಿನೇಷನ್ ಭುಕ್ತಿಗಳು ಚೆನ್ನಾಗಿದ್ರು ಬಂದಿದ್ದ ದಶಾನೇ ಚೆನ್ನಾಗಿಲ್ಲ. ಹಾ ಶುಕ್ರ 1-1-1 ಕಾಂಬಿನೇಷನ್ ಹಿಟ್ಸ್ ಥಿಯರಿಲಿ ಅದರಲ್ಲಿ 6, 7, 12 ಎಲ್ಲೂ ಕೂಡ 10 ಇಲ್ಲ, 11 ಇಲ್ಲ, 2 ಇಲ್ಲ. ಮದುವೆ ಆಗಕ್ ಹೋಗಲ್ಲ, ಮದುವೆ ಆಗಲ್ಲ, ಮದುವೆ ಅವ್ರನ್ನ ಸಾಕಲ್ಲ, ಅವ್ರನ್ನ ಓಡಿಸ್ತಾರೆ. ಇನ್ನು ತುಂಬಾನೇ ಅಭಿ ಪಿಕ್ಚರ್ ಬಾಕಿ ಹೇ ಅಂತಾರಲ್ಲ, ಒಂದು ತುಂಬಾನೇ ಪಿಕ್ಚರ್ ನೀವು ನೋಡ್ತೀರಾ. ಇದು ವಿಧಿ, ನಾವೇನು ಮಾಡೋಕ್ಕಾಗಲ್ಲ. ನೀವು ಎಷ್ಟು ಸ್ಟ್ರಿಕ್ಟ್ ಆಗಿರ್ತೀರಾ ಅಷ್ಟು ಚೇಂಜಸ್ ಆಗುತ್ತೆ ಅವ್ರ ಲೈಫಲ್ಲಿ. ಅವ್ರನ್ನೇ ಬಿಟ್ಬಿಡ್ಬೇಕು. ಆಳ್ತಾನ ಸರ್ ಅವ್ನು ಹಾ, ಜೀವನದಲ್ಲಿ ಏನ್ರ ಮಾಡ್ತಾನ ಸರ್ ಅವ್ನು. ನೀವು ಬಿಟ್ರೆ ಮಾಡ್ತಾನೆ, ನೀವೇ ಬಿಡಲ್ವಲ್ಲ, ನಿಮ್ ತಂದೆನೇ ಬಿಡಲ್ಲ. ಹೆದರಿ ಅಮೌಂಟ್ ಹಾಕ್ತಾ ಇದ್ದೇವೆ ಸರ್. ನಾ ನೋಡ್ದಾ, ಹೆದರಿ ಆಗ್ತಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ 7-12 ಅಗ್ರೆಸಿವ್ನೆಸ್. ನೀವು ಎಲ್ಲಿವರೆಗೂ ಸ್ಟ್ರಿಕ್ಟ್ ಆಗಿ ನಿಂತ್ಕೊತೀರಾ ಅಲ್ಲಿವರೆಗೂ ಅವನ್ನ ನೀವೇ ಹಾಳು ಮಾಡ್ತಾ ಇದ್ದೀರಾ ಅಂತ ಫಸ್ಟ್ ಹೇಳ್ತೀನಿ. ನಿಮ್ಮ ಜಾತಕಗಳು ಸರಿ ಇಲ್ಲ, ಅವನ ಜಾತಕ ಚೆನ್ನಾಗಿದೆ. ಅವನ ಜಾತಕ ಫಸ್ಟ್ ಕ್ಲಾಸ್ ಆಗಿ ಎದುರಿಸಿ ದುಡ್ಡು ವಸೂಲಿ ಮಾಡೋದು. ಸಮಾಜದಲ್ಲಿ ಅವನು ಬಹಳ ಸೈಲೆಂಟ್ ಆಗಿರ್ತಾನೆ, ನಿಮ್ಮಲ್ಲಿ ಮಾತ್ರ ಅದು. ಹೌದು ಸರ್. ಒಂದ್ಸತಿ ಒದ್ದು ನೀನ್ ಅಲ್ಲೇ ಬಿದ್ದಿರೋ, ಅದು ಏನ್ ತಿನ್ನಕ್ ಏನ್ ಮಾಡ್ಕೋತಿ, ಅವ್ನು ಬದುಕ್ತಾನ, ಅವನು ಚೆನ್ನಾಗಿ ಬದುಕ್ತಾನೆ, ನೀವ್ ಬಿಡ್ಬೇಕು. ಬಟ್ ನಿಮ್ ತಂದೆ ಎಲ್ಲಿದ್ದಾರೆ? ನಮ್ ತಂದೆ ನಮ್ಮ ಯಜಮಾನ್ರಿ ಸರ್. ಆಯ್ತು, ಯಾರೋ ನಿಮ್ ಯಜಮಾನ್ರು ಎಲ್ಲಿದ್ದಾರೆ? ಇಲ್ಲಿ ಲಕ್ಷ್ಮೇಶ್ವರದಲ್ಲೇ ಇರ್ತಾರೆ. ಫಾನ್ಸಿ ಇದೆ ಸರ್ ನಮ್ದು. ಸರಿ ಆಯ್ತು, ಅವ್ರು ಕೇಳಿಸ್ಕೊತಾ ಇದಾರೆ ಇದು? ಇಲ್ಲ ಸರ್, ಅವ್ರ ಹೋದ್ರು ಫಾನ್ಸಿಗೆ, ನಾನು ಕಾಲ್ ಮಾಡಿದ್ದೆ ಸರ್. ಸೊ ಅವ್ರಿಗೆ ಇದನ್ನ ಈ ತರ ಹೇಳಿದ್ರೆ ಅವ್ರು ಇದನ್ನ ಕೇಳಿಸ್ಕೊಂಡ್ರೆ ಅವ್ರು ಚೇಂಜ್ ಆಗ್ತಾರೆ. ಹಾ ಹಾ, ಇಲ್ಲವ್ರು ಚೇಂಜ್ ಆಗಲ್ಲ. ಅದೇ ಅದೇ. ಎದುರೋದ್ಗಿದ್ರೋದೆಲ್ಲ ಅವೆಲ್ಲ ಏನಿಲ್ಲ, ಹೆದರ್ಕೆ ಅನ್ನೋದು ಏನಿಲ್ಲ. ಅವ್ರು ಏನ್ ಗೊತ್ತಾ, ನಿಮ್ಮನ್ನ ಹೆದರ್ಸೋದಷ್ಟೇ. ಅವ್ರಿಗೆ ನಿಮ್ಮ ಕೆಲವು ವೀಕ್ನೆಸ್ ಗಳು ಗೊತ್ತು, ಯಾಕಂದ್ರೆ ನಿಮ್ಗೆ ಸಿಂಪತಿ ಇದೆ ಅಂತ ಗೊತ್ತಿದೆ ಅವ್ರ ಮೇಲೆ. ಅದೇ ಆ ಸಿಂಪತಿನ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಈ ಶುಕ್ರನ ಕಾಂಬಿನೇಷನ್ ವೆರಿ ಡೇಂಜರಸ್. ನಾನು ತುಂಬಾ ಸತಿ ನೋಡಿದ್ದೀನಿ ವೀಕ್ಷಕರೇ, ಶುಕ್ರ ಇಸ್ ವೆರಿ ಡೇಂಜರಸ್ ಇನ್ ಸರ್ಟನ್ ಕಾಂಬಿನೇಷನ್ಸ್. 1 ಬರೋದು, 6 ಬರೋದು, ಅಗ್ರೆಸಿವ್ನೆಸ್, ಹೊಡೆಯೋದು, ಮತ್ತೆ ವೆರಿ ಡೇಂಜರಸ್ ಶುಕ್ರ. ತುಂಬಾ ಜನಕ್ಕೆ ಜ್ಯೋತಿಷ ಗೊತ್ತಿಲ್ಲ, ಬರೀ ರಾಹು ಶಾಂತಿ, ಶುಕ್ರ ಶಾಂತಿ ಮಾಡಬೇಕು. ಶುಕ್ರ ಶಾಂತಿ ಇದಕ್ಕೆ ಮಾಡ್ಬೇಕು. ಇದಕ್ಕೆ ಶುಕ್ರ ಶಾಂತಿ ಎಲ್ಲರೂ ಕೇಳಿದೀರಾ? ಮೋಸ್ಟ್ ಡ್ರೆಡೆಡ್ ಪ್ಲಾನೆಟ್, ಡಬಲ್ ಎಜ್ ಸೋರ್ಡ್ ಇದ್ದಂಗೆ. ವೀನಸ್ ಈಸ್ ಲೈಕ್ ಎ ಡಬಲ್ ಎಜ್ ಸೋರ್ಡ್ ಇದ್ದಂಗೆ. ಅದು ಕಟ್ ಮಾಡಕ್ಕೂ ರೆಡಿ, ವಾಪಸ್ ಅವನ್ನೇ ಕೊಲ್ಲಕ್ಕೂ ರೆಡಿ. ಈ ತರ ಎರಡು, ಒಂದು ಇಲ್ಲಿ ಕಟ್ ಆಗುತ್ತೆ, ಇಲ್ಲದ್ರೆ ಹಿಂಗೆ ಹತ್ರ ಇಲ್ಲಿ ಕಟ್ ಆಗುತ್ತೆ. ಕೆಲವೊಂದ್ಸತಿ ರಾಹು, ಶನಿ, ಕೇತು ಅವೆಲ್ಲ ಮೈಲ್ಡ್ ಆಗಿರ್ತವೆ. ಜನಕ್ಕೆ ಗೊತ್ತಿಲ್ಲ, ಜ್ಯೋತಿಷ್ಯ ಬಹಳ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಕಲ್ಸ್ಕೊಡ್ತೀನಿ, ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. 1-1-1 ಏನಿಲ್ಲ, ಸಿಂಗಲ್. ಅವನಿಗೆ ಬಿಟ್ಬಿಟ್ರೆ ಸೆಲ್ಫ್ ಎಫರ್ಟ್ ಆಗ್ತಾನೆ, ಅವಾಗ ಕರೆಕ್ಟ್ ಆಗ್ಬಿಡುತ್ತೆ. ನಾನು ಪ್ಲಾನೆಟ್ ಅಲ್ಲಿ 1, ನಕ್ಷತ್ರದಲ್ಲಿ 1, ಸಬ್ಲಾಡಲ್ಲಿ 1 ಬಂದಿದೆ. ಸೊ ಇವ್ರು ಬಿಡಬೇಕು, ಇವ್ರು ಬಿಡ್ತಾ ಇಲ್ಲ. ವಿಧಿ. ಗುರುಗಳ ಮಾತು ಕೇಳಿ ನಾವೇನು ₹1 ಮಾಡಲ್ಲ. ದುಡ್ಕೋ, 24 ವರ್ಷ ಆಗಿದೆ. 24 ಅಲ್ವಾ? 25 ವರ್ಷ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ, ನೀನು ಹೊರಡು. ಎಲ್ಲೋ ಎಜುಕೇಶನ್ ಇದೆಯೋ ಇಲ್ವೋ, ಎಲ್ಲೋ ಒಂದು ಕಡೆ ಕೆಲಸ ಮಾಡು ಅಂತ ಬಿಟ್ರೆ ವಾಪಸ್ ಒಂದು ಒಳ್ಳೆ ಹುಡುಗ ಆಗಿ ಬರ್ತಾನೆ. ಯಾಕಂದ್ರೆ ಶುಕ್ರ ಟಫ್ನೆಸ್ ಕೊಡುತ್ತೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಇರ್ತಕ್ಕಂಥ ಕರ್ಮಗಳನ್ನ ಅನುಭವಿಸಿ ಅವನು ಒಬ್ಬ ಒಳ್ಳೆ ಮನುಷ್ಯನಾಗಿ, ಒಂದೊಳ್ಳೆ ನಾಗರಿಕ ಆಗಿ ಆಚೆ ಬರಬೇಕು ಅಂತ ಇಲ್ಲಿ ನಮ್ಮ ಸಜೆಷನ್ನು. ಮತ್ತೆ ದಿಸ್ ಇಸ್ ವಾಟ್ ಇಸ್ ದಿ ರೆಮಿಡಿ. ಸುಮ್ಮನೆ ಪೂಜೆ ಮಾಡಿಸೋ, ಉಂಗುರ ಹಾಕೋ, ರುದ್ರಾಕ್ಷಿನೋ, ಆ ಉಂಗುರನೂ ಮಾರ್ಕೊಂಡ್ಬಿಡ್ತಾರೆ, ಆ ರುದ್ರಾಕ್ಷಿನೂ ಮಾರ್ಕೊಂಡ್ಬಿಡ್ತಾರೆ ಇವರು. ಸೊ ಜನ ಜ್ಯೋತಿಷ್ಯನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಮ್ಮ ಮುಖಾಂತರ ಬೇರೆ ಅಸ್ಟ್ರಾಲಜಿನ ನೋಡಕ್ ಹೋಗ್ಬೇಡಿ. ನಾನು ಸತ್ಯವಾಗಿ ಹೇಳ್ತೀನಿ, ಪ್ಲೀಸ್ ಡೋಂಟ್ ಗೋ ಅಂಡ್ ವಾಚ್ ಅದರ್ ಅಸ್ಟ್ರಾ. ತಲೆ ಕೆಟ್ಟೋಗುತ್ತೆ ಬರೀ ದೋಷಗಳು ಹೇಳ್ಕೊಂಡು, ಬರೀ ಪೂಜೆಯಿಂದನೇ ಎಲ್ಲಾನು ಸಾಲ್ವ್ ಆಗಿದ್ರೆ ಇವತ್ತಿನ ದಿವಸ ಯಾರು ಕೆಲ್ಸಕ್ಕೆ ಹೋಗ್ತಾ ಇರಲ್ಲ. ಬರೀ ಪೂಜೆ ಮಾಡ್ಕೊಂಡೇ ಇದ್ವಿ, ಹಂಗೆ ಉದುರೋದು ಮೇಲಿಂದ ಟಪ 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 ಉದುರ್ತಾ ಇರುತ್ತೆ. ಇಲ್ಲಿ ಹೇಳ್ತಾ ಇರಿ, ಉದುರುತ್ತೆ. ನಾವು ಉಂಗುರ ಹಾಕಿದ ತಕ್ಷಣ ನಮ್ಮ ಮಗ ಓಡೋಗ್ತಾನೆ ಕೆಲಸಕ್ಕೆ. ಹಂಗೆಲ್ಲ ಬರಲ್ಲ ಒಂದೊಂದ್ಸತಿ. ನೋ. ಸೊ ವಿ ಹ್ಯಾವ್ ಟು ಚೇಂಜ್. ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಅವನಿಗೆ ಹಾರ್ಡ್ಶಿಪ್ ಅನ್ನೋದ್ರೆ ಏನು ಅಂತ ಕಲ್ಸ್ಕೊಡ್ಬೇಕು. ಫಾರ್ಮಾ ಇದೆ ಅಂತಂದ್ರು ಯಾರೋ ಅವರು. ಫಾರ್ಮಸಿ ನೋಡ್ಕೋಬೇಕು ಅಂದ್ರೆ ಅವ್ನು ಸರಿಯಾಗಿ ಪರಿಪಕ್ವವಾಗಿ ಆಗ್ಬೇಕು. ಇಲ್ಲದ್ರೆ ಅದನ್ನು ಮಾರ್ಕೊಂಡು ಹೊಟ್ಟೋದ್ರೆ ನಿಮ್ದಾದ್ಮೇಲೆ ಯಾರು ಕೊಡ್ತೀರಾ ಫಾರ್ಮಸಿ? ಎದುರುಗಡೆ ಮನೆಗೆ ಹುಡುಗನಿಗೆ ಕೊಡ್ತೀರಾ? ಅವನಿಗೆ ಕೊಡಬೇಕು. ನೆಕ್ಸ್ಟ್ ನೋಡೋಣ. ನಮಸ್ತೆ. ನಮಸ್ತೆ ಸರ್. ಹೇಳಿ.
ಮಂಡ್ಯದಿಂದ ಶ್ರುತಿ ಅಂತ. ಮಂಡ್ಯದಿಂದ ಮತ್ತೆ ಶ್ರುತಿ. ಹೇಳಿ ಶ್ರುತಿ ಅವರೇ. ಮದ್ವೆ ಮತ್ತೆ ಉದ್ಯೋಗದ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ 29/8/93. ಸಮಯ 8:40 ರಾತ್ರಿ. ಹುಟ್ಟಿದ ಊರು ಮಂಡ್ಯ. ಪ್ರಶ್ನೆ ಮೊದಲನೇದು ಒಂದೇ ಒಂದು ಪ್ರಶ್ನೆ ಕೇಳಿ. ಮದ್ವೆ ಮೀನ ಲಗ್ನದಲ್ಲಿ ಹುಟ್ಟಿದ್ದೀರಾ. ರಾಶಿ ಬಂದ್ಬಿಟ್ಟು ಮಕರ ರಾಶಿ, ಶ್ರವಣ ನಕ್ಷತ್ರ. ಸದ್ಯಕ್ಕೆ ರಾಹು ದಿಶೆ ನಡೀತಾ ಇದೆ. ನೆಕ್ಸ್ಟು ಶುಕ್ರ, ಸೂರ್ಯ. ಶುಕ್ರನಲ್ಲಿ ಕಾಂಬಿನೇಷನ್ ಸ್ವಲ್ಪ 4 ಬಂದಿದೆ, ಸೂರ್ಯನಲ್ಲಿ 2-5 ಬಂದಿದೆ. ಆಗಸ್ಟ್ ಆದ್ಮೇಲೆ ನಿಮ್ಮ ಮದುವೆ ಆಗುತ್ತಮ್ಮ. ಹೌದಾ ಸರ್? ಆಗಸ್ಟ್ ಇಂದ ಮುಂದಿನ ಜೂನ್ ಒಳಗಡೆ ಆಗುತ್ತೆ. ಯಾವ್ದಾದ್ರು ಇಷ್ಟಪಟ್ಟಿದ್ದಾದ್ರೆ ಆಗಲ್ಲ, ಕಟ್ ಆಗುತ್ತೆ. ಮನೇಲಿ ನೋಡಿದ್ದಾದ್ರೆ ಆಗತ್ತೆ. ಇಲ್ಲ ಸರ್. ಹಾಗಿದ್ರೆ ಓಕೆ. ಅರ್ಥ ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು. ಖಂಡಿತ ಮದುವೆ ಆಗುತ್ತೆ. ಚೆನ್ನಾಗಿದೆ. ಬಂದು ಜ್ಯೋತಿಷ್ಯ ಕಲೀರಿ. ಕೇವಲ 15 ದಿವಸಗಳಲ್ಲಿ ಕಾಂಬಿನೇಷನ್ನು, ಟೈಮಿಂಗು ಎಲ್ಲ ಗೊತ್ತಾಗೋ ರೀತಿ ನಾವು ತಿಳಿಸ್ಕೊಡ್ತೀವಿ. ನಿಮಗೆ ಮೊಬೈಲ್ ಆ್ಯಪ್, ನಮಗೆ ಬರ್ತಕ್ಕಂಥ ಆ್ಯಪ್, ಬ್ಯೂಟಿಫುಲ್ ಆ್ಯಪ್ ಇರ್ತಕ್ಕಂಥ ನಮ್ಮ ಆ್ಯಪ್, ಇದರಲ್ಲೆಲ್ಲ ಟೈಮಿಂಗ್ ಹೇಳುತ್ತೆ. ಯಾವ ಟೈಮಿಂಗಲ್ಲಿ ಮದುವೆ, ಯಾವ ಟೈಮಿಂಗಲ್ಲಿ ಕಾಯಿಲೆ ಬರುತ್ತೆ, ಎಷ್ಟು ವರ್ಷ ಅವನಿಗೆ ಸಮಸ್ಯೆ ಇರುತ್ತೆ, ಎಲ್ಲವೂ ಕೂಡ ಈ ಆ್ಯಪ್. ಬಟ್ ಆ್ಯಪ್ ಹಂಗೇನೆ ಹಾಕೊಂಡ್ರೆ ಅರ್ಥ ಆಗಲ್ಲ, ಸ್ವಲ್ಪ ಟಫ್ ಇದೆ ಆ್ಯಪ್. ಅದು ನಿಮಗೆ ಹೇಳ್ಕೊಟ್ಟು 15 ದಿವಸದಲ್ಲಿ ಟ್ರೈನಿಂಗ್ ಕೊಟ್ಟೇ ಇದು ಕೊಡಬೇಕಿದು. ಆವಾಗ ಯಾರ್ದು ಬೇಕಾದ್ರೂ ನೋಡ್ಬೋದು ಈ ಆ್ಯಪಲ್ಲಿ. ದಟ್ಸ್ ಬ್ಯೂಟಿಫುಲ್ ಆ್ಯಪ್. ಸೊ ಆಲ್ಮೋಸ್ಟ್ 1.5 ವರ್ಷದಿಂದ ಕಷ್ಟ ಬಿದ್ದು ಜ್ಯೋತಿಷ್ಯನ, ಈಗ ಹಿಂದಿನ ಕಾಲದಲ್ಲೆಲ್ಲ ಬರ್ಕೊಡೋರಲ್ಲ ಜ್ಯೋತಿಷ್ಯದಲ್ಲಿ, ನಿಮ್ಮ ಕುಂಡಲಿ ಹಾಕಿ ಯಾವ್ಯಾವ ಸಮಯದಲ್ಲಿ ಅವನಿಗೆ ಕೆಲಸ ಸಿಗುತ್ತೆ, ಯಾವ ಸಮಯದಲ್ಲಿ ಅವನಿಗೆ ಸಮಸ್ಯೆ ಇದೆ, ಯಾವ ಸಮಯದಲ್ಲಿ. ಈ ಜನರಿಕ್ ಸಾಫ್ಟ್ವೇರ್ ಅಲ್ಲ ನಮ್ದಿದು. ದಿಸ್ ಇಸ್ ಅಡ್ವಾನ್ಸ್ ಸಾಫ್ಟ್ವೇರ್ ನಾವು ಯೂಸ್ ಮಾಡೋದು. ದಿಸ್ ಇಸ್ ಅಡ್ವಾನ್ಸ್, ಹೈಲಿ ಅಡ್ವಾನ್ಸ್. ಪ್ರಿಸಿಷನ್ ತುಂಬ ಸ್ಟ್ರಾಂಗ್ ಆಗಿ ತೊಗೊಂಬಂದಿದೆ. ಇದರಲ್ಲಿ ಪ್ರಶ್ನಾಶಾಸ್ತ್ರ ಇದೆ. ಸೊ ಸುಮ್ಮನೆ ನಿಮಗೆ ಈ ದಶಾ ಈ ಬುಕ್ ಸ್ವಲ್ಪ ಸಾಫ್ಟ್ವೇರ್ ಎಲ್ಲ 50 ಪೇಜ್ ಬುಕ್ ಕೊಟ್ಬಿಡ್ತಾರಲ್ಲ, ಬರೀ ಜನರಿಕ್. ಯಾಕಂದ್ರೆ ಅಲ್ಲಿ ಕಾಂಬಿನೇಷನ್ ತಗೊಳ್ಳಲ್ಲ, ಯಾವ ಮನೆ ಇದೆ ಅಂತ. ಇದು ಅದನ್ನು ಹುಡುಕಿ ತಗೊಂಡು ಇನ್ಸ್ಟೆಂಟ್ ಆಗಿ ಕೊಡುತ್ತೆ. ಬೇರೆ ಸಾಫ್ಟ್ವೇರ್ಸ್ ಎಲ್ಲ ರಾಂಗ್ ಇರುತ್ತೆ, ತುಂಬಾನೇ ರಾಂಗ್ ಇರುತ್ತೆ. ಸುಮ್ಮನೆ ಜನರಲ್ ಆಗಿ ಮೇಲ್ಗಡೆ ಇರ್ತಕ್ಕಂಥ ಗ್ರಹಗಳು ಸುಮ್ಮನೆ ಕೊಡ್ತಾರೆ. ಬುಧ ದಶದಲ್ಲಿ ಶುಕ್ರ ಭುಕ್ತಿ ಹೇಗಿರುತ್ತೆ, ಹಾಗೆ ವ್ಯಾಪಾರದಲ್ಲಿ ಇದು. ಅವನಿಗೆ ಚಿಕ್ಕ ಹುಡುಗ ಆಗಿರ್ತಾನೆ, ವ್ಯಾಪಾರ ಏನು ನೋಡೋದು. ಇಲ್ಲಿ ನಾವು ಚಿಕ್ಕ ಹುಡುಗ ಎಜುಕೇಷನ್ನೇ ನಾವು ಟಚ್ ಮಾಡಿದ್ರೆ ಅದರದೇ ಡಿಸ್ಕ್ರಿಪ್ಷನ್ ಕೊಡುತ್ತೆ. ಅಂತ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆ್ಯಪ್. ಸೊ ಕಲೀರಿ. ನಿಮ್ಮ ಕೈಲಿ ಇದ್ದಿದ್ರೆ ಅದೃಷ್ಟ ಇದ್ದಂಗೆ. ನಾನು ಹೇಳ್ತಾ ಇದ್ದೀನಿ, ಇದೆಯಲ್ಲ ಇದು ಅದೃಷ್ಟ. ತುಂಬ ಜನಗೆ ಇದನ್ನು ತಗೊಳ್ಬೇಕು ಅಂತಂದ್ರೆ ನಿಮಗೆ ಅದೃಷ್ಟ ಇರಬೇಕು ಫಸ್ಟು. ಈ ಅದೃಷ್ಟ ನಿಮಗೆ ಕೈ ಕೊಡಬೇಕು ಅಂದರೆ ಅದೃಷ್ಟ ಪಡ್ಕೊಳ್ಳಿ. ಜೂನ್ 19ನೇ ತಾರೀಕು ಇದು ನಿಮ್ಗೆ ಸಿಗಬೇಕಾ? ಫಂಟಾಸ್ಟಿಕ್ ಆಗಿರುತ್ತೆ. ನಿಮ್ಮ ಕೈಗೆ ಸಿಕ್ಕರೂ ಇದು ಅರ್ಥ ಆಗಲ್ಲ. ಅರ್ಥ ಆಯ್ತಲ್ಲ? ಇದು ನಿಮ್ಮ ಕೈಗೆ ಸಿಕ್ಕಿದ್ರೂ ಅರ್ಥ ಆಗಲ್ಲ. ಅದೇನೋ ಹೇಳಿದ್ರಲ್ಲ, ಮಂಗನ ಕೈಗೆ ಮಾಣಿಕ್ಯ ಸಿಕ್ಕರೆ ಏನಾಗುತ್ತೆ ಅಂತ. ಹಂಗೆ ಗೊತ್ತಿಲ್ಲದೆ ಇರೋರಿಗೆ ಮಾಣಿಕ್ಯ ಸಿಕ್ಕರೆ ಏನೋ ಗೊತ್ತಾಗಲ್ಲ. ಸೊ ಗೊತ್ತಿರೋರಿಗೆ ಇದು ಸಿಗಬೇಕು. ಅದಕ್ಕೆ ಟ್ರೈನಿಂಗ್ ಆದಮೇಲೆ ಇದು ಕೊಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್. ಒಳ್ಳೆದಾಗಲಿ. ನಮಸ್ತೆ ಸರ್. ನಮಸ್ತೆ ಸರ್. ಹೇಳಿ ಸರ್. ಅರುಣ್ ಕುಮಾರ್ ಅಂತ ಮಾತಾಡ್ತಿರೋದು. ಜಾಬ್ ಬಗ್ಗೆ ಕೇಳ್ಬೇಕಾಯ್ತು ಸರ್. ಹೇಳಿ. ಪ್ರಶ್ನಾಶಾಸ್ತ್ರ ಹೋಗ್ತೀನಿ ಸರ್. ಹೇಳಿ. ನೋಡಿ, ಈ ಥರ ನೀವೇ ಇಟ್ಕೊಂಡು ನೀವೇ ಹಾಕೋಬಹುದು. 1 to 240 ನಂಬರ್ ಹೇಳಿ ಸರ್. 52. ಜಾಬ್ ಬಗ್ಗೆನಾ? ಹೌದು ಸರ್. 52 ಜಾಬ್ ಬಗ್ಗೆ. ಜಾಬ್ ಯಾವಾಗ ಸಿಗುತ್ತೆ, ಏನ್ ಸಿಗುತ್ತೆ ಅಂತನಾ? ಹೌದು ಸರ್. ಇದು ತೋರಿಸುತ್ತೆ ಯಾವ ಟೈಮಲ್ಲಿ ಸಿಗುತ್ತೆ ಅಂತ. ಆ ಟೈಮಲ್ಲಿ 100% ಇದನ್ನ ಟೆಸ್ಟ್ ಮಾಡ್ಬೋದು ಯಾರು ಬೇಕಾದರೂ. ಆಕ್ಯುರೇಸಿ ಜಾಸ್ತಿ ಇರುತ್ತೆ. 2021 ಮೇ ಆದ ನಂತರ ಶನಿ, ಗುರು ಮತ್ತೆ ಶನಿ 6-11 ಕಾಂಬಿನೇಷನ್ ಇದೆ ಸರ್. ಇದು ಮುಂದಿನ ತಿಂಗಳು 10ನೇ ತಾರೀಕು ಆದ್ಮೇಲೆ ನಿಮಗೆ ಕೆಲಸ ಪ್ರಾಪ್ತಿ ಆಗುತ್ತೆ ಸರ್. ಅಲ್ಲ ಸರ್, ಗೌರ್ಮೆಂಟ್ ಜಾಬ್ ಏನಾರ? ನೀವು ಗೌರ್ಮೆಂಟ್ ಜಾಬ್ ಕೇಳಿದ್ರೆ ಕೆಲಸ ಪ್ರಾಪ್ತಿ ಆಗುತ್ತೆ ಅಂತ ಕೇಳಿದೆ. ಗೌರ್ಮೆಂಟ್ ಅಂದ್ರೆ ಅದಕ್ಕೆ ಬೇರೆ ಕಾಂಬಿನೇಷನ್ ನೋಡಬೇಕು. ಹಾಂ ಸರ್. 6 ಗುರು, ಗುರುವಿನ ನಕ್ಷತ್ರ ಮಂಗಳ. ಇಲ್ಲ ಸರ್, ಕಷ್ಟ ಇದೆ. ಮುಂದೆ ನೀವು ಯಾವ್ದಾದ್ರು ಬೇರೆ ಟ್ರೈ ಮಾಡ್ತಾ ಇದ್ರೆ ಕಷ್ಟ ಇದೆ ಸರ್. ಆಲ್ರೆಡಿ ನಾವು ಅದೇ ಒಂದು ದುಡ್ಡು ಅಮೌಂಟ್ ಕಟ್ಟಿದೀವಿ ಗೌರ್ಮೆಂಟ್ ಜಾಬ್ಗೆ. ಅದು 1.5 ವರ್ಷದಿಂದ ಆಗುತ್ತೆ ಅಂತ ಹೇಳ್ತಾನೆ ಇದಾರೆ. ಆಗುತ್ತಾ ಆಗಲ್ವಾ ಸರ್ ಕನ್ಫರ್ಮ್ ಆಗಿ? ಇಲ್ಲ ಸರ್, ಕಷ್ಟ ಇದೆ. ನಾರ್ಮಲ್ ಜಾಬ್ ಅಂತ ತೋರಿಸ್ತಾ ಇದೆ. ನೀವು ಜಾಬ್ ಅಲ್ಲಿ ಇದ್ದೀರಾ ಈಗ ಯಾವ್ದಾದ್ರು ಬೇರೆದ್ರಲ್ಲಿ?
ಸರ್ ನನ್ಗೆ 2016ರಲ್ಲಿ ಹೈಕೋರ್ಟ್ ಅಲ್ಲಿ ಜಾಬ್ ಆಗಿತ್ತು. ಅದು ಸಡನ್ ಆಗಿ ಕಟ್ ಆಯ್ತು ಸರ್. ಅದೇನ ಡೈರೆಕ್ಟ್ ಸೆಲೆಕ್ಷನ್ ಆಗಿತ್ತು ಸರ್. ಏನು ಕಟ್ ಆಯ್ತು ಸರ್ ನಮ್ಮ ಮನೇಲಿ ಹಿಂಗೆ ತೊಂದರೆಗಳು ಆದ್ವು ಸರ್. ನಮ್ಮ ತಂದೆ ಡೆತ್ ಆದ್ರು, ತಮ್ಮ ಡೆತ್ ಆದ್ರು, ಅದಕ್ಕೆ ಬೇಜಾರಾಗಿ ಬಿಟ್ಬಿಟ್ಟೆ ಸರ್ ನಾನು. ಈಗ ಡೆತ್ ಆದ್ರೆ ಅದು ಕಾಮನ್, ನಾನು ಡೆತ್ ಆಗುತ್ತೆ ನಿಮ್ಗೂ ಡೆತ್ ಬರುತ್ತೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು? ಡೆತ್ಗೆ ಏನು ಸಮಸ್ಯೆ ಇದೆ? ಯಾರು ಡೆತ್ ಆಗದೆ ಇರ್ತಾರೆ ಸರ್. ಅದು ಆ ಪೋಸ್ಟ್ ಮತ್ತೆ ಕೇಳಿದ್ರೆ ಆಗುತ್ತೆ ಅಂತ ಹೇಳ್ತಾರೆ. ಅದೇನ್ ಸರ್ ಕೇಳ್ಬೋದು ಸರ್ ಮತ್ತೆ ಹೋಗಿ? ಈಗ ಡೆತ್ ಆದ್ರೆ ದುಃಖ ಇರುತ್ತೆ, ಒಪ್ಕೊಳ್ತೀನಿ. ಬಟ್ ಕೆಲಸ ಯಾಕೆ ಬಿಡ್ಬೇಕು ಅಂತ ಗೊತ್ತಾಗಿಲ್ಲ. ಬೇಜಾರಾಗಿ ನಾನು ಬಿಟ್ಬಿಟ್ಟೆ ಸರ್ ಕೆಲಸ. ಒಂದ್ಸತಿ ಡಿಸಿಷನ್ಸ್ ಒಂದ್ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಇದ್ರಲ್ಲಂತೂ ಬರ್ತಾ ಇಲ್ಲ ಸರ್. ಈಗ ಅದನ್ನ ಮತ್ತೆ ಜಾಬ್ ಕೇಳಿದ್ರೆ ಅದು ಆಗುತ್ತೆ ಸರ್? ಅದು 1 to 240 ನಂಬರ್ ಹೇಳಿ. 46 ಸರ್. ಯಾರು ಕೆಲಸ ಮಾಡ್ತಾ ಇದ್ರ ಅದ್ರಲ್ಲಿ? ಅಂದ್ರೆ ಸರ್ ನನಗೆ ಹೈಕೋರ್ಟ್ ಅಲ್ಲಿ ಜಾಬ್ ಆಗಿತ್ತು ಸರ್. ಅವಾಗ ಡ್ರೈವರ್ ಪೋಸ್ಟ್ ಸಿಕ್ಕಿತ್ತು. ಹಲೋ, ಆಯ್ತು ನೋಡ್ತಾ ಇದ್ದೀನಿ. ಅದೇ ಸರ್, ಇವಾಗ ಹೋಗಿ ಕೇಳಿ ಆಗುತ್ತೆ. ಅದು ಯಾಕೋ ಬೇರೆಯವ್ರಿಗೆ ಕೊಟ್ಟಿಲ್ಲ. ಅದು ನೀವು ಹೋಗಿ ಕೇಳಿದ್ರೆ ಆಗುತ್ತೆ, ಈ ತರ ಸಮಸ್ಯೆ ಆಗಿ ಬಿಟ್ಟಿದೆ ಅಂತ ಹೇಳ್ತಾರೆ. ಅದು ಮತ್ತೆ ಕೇಳಿದ್ರೆ ಗ್ಯಾರಂಟಿ ಸಿಗುತ್ತೆ ಸರ್? ಕಷ್ಟ ಇದೆ, ಒಂದ್ ಸ್ವಲ್ಪ ಒಂದು ಪ್ರಯತ್ನ. 12 ಅಂತಿದೆ, 8 ಅಂತಿದೆ ಶನಿಲಿ. ಸ್ವಲ್ಪ ಎಳ್ಳು ಅಥವಾ ಎಳ್ಳೆಣ್ಣೆ ಶನಿವಾರ ನಾಳೆ ಸ್ವಲ್ಪ ದಾನ ಮಾಡಿ. 2 ಮುಖದ ರುದ್ರಾಕ್ಷಿ, ಒಂದು ಮಂತ್ರ, ಕೆಲಸ ಸಿಗಕ್ಕೆ ಒಂದು ಮಂತ್ರ, ಓಂ ಸೋಂ ಸೋಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಂದು ವೀಕ್ ಬಿಟ್ಬಿಟ್ಟು ಹೋಗಿ ಟ್ರೈ ಮಾಡಿ. ಆಗುತ್ತೆ ಸರ್ ಗ್ಯಾರಂಟಿ? 50-50 ಇದೆ ಇಲ್ಲಿ. ಸರ್ ಇದು ಮತ್ತೆ ಅಮೌಂಟ್ ವಾಪಸ್ ಇಸ್ಕೊಳ್ಳೋದು ಸರ್? ಇವರು 2 ವರ್ಷದಿಂದ ಫಸ್ಟ್ ಇಸ್ಕೊಳ್ಳಿ ಸರ್. ಅದ್ರಲ್ಲಿ ಬರಲ್ಲ ಅಂತ ಹೇಳಿದೆ. ಅಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ನಿಮಗೆ ಗೌರ್ಮೆಂಟ್ ಕೆಲಸ ಇಲ್ಲ ಅಂತ ಹೇಳಿದ್ಮೇಲೆ ಇಲ್ಲ, ಅಲ್ಲಿ ಅದರಿಂದ ಬರಲ್ಲ. ಅಮೌಂಟ್ ಕೊಟ್ಟು 1.5 ವರ್ಷ ಆಯ್ತು ಅಂತಂದ್ರೆ ಅದು ಏನು ಅಂತ ಅರ್ಥ ಆಗಲ್ಲಪ್ಪ. ಯಾಕೆ ಜನಗಳನ್ನ ನಂಬಿ ಎಲ್ಲರೂ ದುಡ್ಡು ಕೊಟ್ಬಿಡ ನಡ್ರಿ, ಎಲ್ಲ ಹೋಲ್ಸೇಲ್ ಆಗಿ ದುಡ್ಡು ಕೊಡೋಣ. ಅವ್ನು ಕರ್ಕೊಂಬರ್ರಿ, ಅವನ್ನ ಕರ್ಕೊಂಬನ್ನಿ, ಅವ್ನಿಗೆ ಯಾವ ದುಡ್ಡು ಕೊಟ್ರಲ್ಲ, ಅವನ ಹೆಸರು ಹೇಳಿ, ಫೋಟೋ ಹಾಕ್ಸೋಣ ಇಲ್ಲಿ. ಎಲ್ಲ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಗೌರ್ಮೆಂಟ್ ಕೆಲಸ ಅಂತ. ಅವ್ರಿಗೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ದುಡ್ಡು ಕೊಟ್ಬಿಡೋಣ. ನನ್ನ ಮಗನೂ ಸೇರ್ಬೇಕು ಗೌರ್ಮೆಂಟ್ಗೆ, ನನಗೂ ಇಷ್ಟ. ಕ್ಯೂ ಅಲ್ಲಿ ಸೇರಿ ಕೊಟ್ಬಿಡೋಣ. ಯಾಕೆ ಇಂಟರ್ವ್ಯೂ, ಯಾಕೆ ಇವೆಲ್ಲ ದುಡ್ಡು ಕೊಟ್ಟು ಮಾಡಿಸೋ ಅಂಥದ್ದು ಈ ಗೌರ್ಮೆಂಟಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಅದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ 100ರಲ್ಲಿ ಯಾರ್ಯಾರು ದುಡ್ಡು ಕೊಟ್ಟಿರ್ತಾರೋ 95% ಎಲ್ಲ ತಿರುಪತಿಗೆ ಹೋಗ್ಬೇಕು, ಉಂಡಿಗೆ ಹಾಕ್ದಂಗೆ, ವಾಪಸ್ ಬರಲ್ಲ. ಪುಣ್ಯನೂ ಬರಲ್ಲ. ತಿರುಪತಿಗೆ ಹಾಕ್ರೆ ಪುಣ್ಯ ಆದ್ರೂ ಬರುತ್ತೆ, ಇದು ಅದಕ್ಕೂ ಬರಲ್ಲ. ಸರಿ, ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ವಾಪಸ್ ಬರೋಣ. ಓಕೆ, ವೆಲ್ಕಮ್ ಬ್ಯಾಕ್. ವಿಧಿ ನೋಡಿ, ಕೆಲಸ ಬೇಕು. ಅಲ್ಲಿ ಯಾರೋ ನಂಬಿ ದುಡ್ಡು ಕೊಡ್ತಾರೆ. ಇಲ್ಲಿ ನಂಬಿ ಕಲ್ತ್ಕೊಳ್ಳೋ ಬನ್ನಿ ಅಂತಂದ್ರೆ ಹೆದರ್ಕೋತಾರೆ. ನಮಗೆ ಅದೆಲ್ಲ ಹತ್ತುತ್ತೋ ಇಲ್ವ. ಗುರು ಕರೆದಾಗ ಬರಲ್ಲ. ಅದ್ಯಾರೋ ಕಳ್ಳ ದುಡ್ಡು ಕೊಡಿ ಮಾಡಿಸ್ಕೊಡ್ತೀನಿ ಅಂದಾಗ ₹1,00,000 ಎತ್ಕೊಟ್ಬಿಡ್ತಾರೆ. ಯಾವತ್ತು ಈ ಬುದ್ಧಿ ಸ್ವಲ್ಪ ಹೋಗುತ್ತೋ ಅವತ್ತು ಅವನು ಕಲ್ತು ನಾನು ಇದನ್ನ ಮಾಡಬೇಕೋ ಮಾಡಬಾರ್ದು ಅನ್ನೋದು ನಮಗೆ ಗ್ರಹಗಳು ಹೆಲ್ಪ್ ಮಾಡುತ್ತೆ. ಈಗ ಜ್ಯೋತಿಷ್ಯನ ನಾವು ನಂಬಿದ್ರೆ ಸೊ ಅವಾಗ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಅಂತ ನಾನು ಹೇಳೋದು. ನಂಬಿಲ್ಲ ಅನ್ನೋರಿಗೆ, ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇಲ್ಲ. ಈ ಥರ ಎಲ್ಲ ಆಗಿದೆ. ಸೊ ಅದೆಲ್ಲ ಹೆಲ್ಪ್ ಮಾಡುತ್ತೆ ನಮಗೆ. ಈ ಟೈಮಲ್ಲಿ ನಾವು ಏನು ಡಿಸಿಷನ್ ತೊಗೋಬೇಕು, ಕೆಲಸ ಬರುತ್ತೋ ಇಲ್ವೋ, ಆ ಥರ ಒಂದು ಕಾಂಬಿನೇಷನ್ಸು ನಾವು ನೋಡ್ಕೊಂಡು ಮಾಡ್ಬೋದು. ಈಗ ಇಲ್ಲಾಂದರೆ ಸುಮ್ಮನೆ ಕಳ್ಕೊಂಡ್ರೆ ಅದನ್ನು ಮತ್ತೆ ಹೋಗಬೇಕು. ಅದರ ಬದ್ಯದಲ್ಲಿ 1.5 ವರ್ಷದಿಂದ ಯಾರಿಗೋ ದುಡ್ಡು ಕೊಡೋದು ಮಾಡೋದು, ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಯಾರೂ. ಇವತ್ತು ಸಾಧಾರಣವಾಗಿ ಆ ರೀತಿ ತಗೊಳ್ತಕ್ಕಂಥ ದುಡ್ಡು ಕ್ಯಾಶಲ್ಲಿ ತಗೊಳ್ತಾರೆ. ಏನಕ್ಕೆ ಕ್ಯಾಶಲ್ಲಿ ತಗೊಳ್ತಾರೆ? ಕೋರ್ಟಲ್ಲಿ ಪ್ರೂವ್ ಮಾಡೋಕ್ಕಾಗಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ, ಸಾಧ್ಯನೇ ಇಲ್ಲ. ನೀವು ಪೊಲೀಸ್ ಸ್ಟೇಷನ್ಗೂ ಹೋಗೋಕ್ಕಾಗಲ್ಲ, ಕೋರ್ಟ್ಗೂ ಹೋಗೋಕ್ಕಾಗಲ್ಲ. ದುಡ್ಡು ವಾಪಸ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ, ದುಡ್ಡು ವಾಪಸ್ ತಗೊಂಡ್ಬಿಡ್ಲಾ ಅಂತ. ಸಾವಿರಾರು ನೋಡಿದ್ದೀನಿ. ಸಾಹಸ ಆಗಬೇಕು ದುಡ್ಡು ತೊಗೊಳಕ್ಕೆ ವಾಪಸ್ಸು. ಅಷ್ಟು ಈಸಿ ಅಲ್ವೇ ಅಲ್ಲ. ಇವರೆಲ್ಲ ಈ ಮನಸ್ಥಿತಿಗೆ ಹಿಡ್ದಾಕ್ತಾರೆ. ಕೆಲವರು ಇರ್ತಾರೆ
ದೇವಾನ್ ದೇವತೆಗಳು ರಾಕ್ಷಸರು ಅಂತ ಆಗಿನ ಕಾಲದಲ್ಲಿ ಇತ್ತಲ್ಲ, ಇವಾಗಿನ ಕಾಲದಲ್ಲಿ ಏನಿಲ್ಲ, ಎಲ್ಲ ನೋಡೋಕ್ಕೆಲ್ಲ ಮನುಷ್ಯರೇ. ಇವರು ಪಾಪ ದೇವಾನ್ ದೇವತೆಗಳು, ಆ ತಗೊಂಡಿರೋನು ರಾಕ್ಷಸ ಅಷ್ಟೇ. ಹಿಂದಿನ ಕಾಲದಲ್ಲಿ ರಾಕ್ಷಸರು ಅಂದ್ರೆ ಹಿಂಗೆಲ್ಲ ಮೀಸೆ ಬಿಟ್ಕೊಂಡು, ಕಣ್ಣಿಗೆಲ್ಲ ಹಿಂಗೆ ವೈಟ್ ಹಾಕೊಂಡು, ಈ ಕಡೆ ವೈಟ್ ಹಾಕೊಂಡು, ಇಲ್ಲಿ ಕಪ್ಪು ಚುಕ್ಕಿ ಹಾಕೊಂಡು ಹಿಂಗೆ ನಿಂತಿದ್ರೆ ಓ ರಾಕ್ಷಸ ಅಂತ ಐಡೆಂಟಿಫಿಕೇಶನ್. ಈಗ ಕಲಿಯುಗದಲ್ಲಿ ಐಡೆಂಟಿಫಿಕೇಶನ್ ಮಾಡೋಕ್ಕಾಗಲ್ಲ. ಒಳ್ಳೆ ವೇಷನೂ ಹಾಕ್ಬಿಡ್ತಾರೆ, ಎಲ್ಲ ಎಲ್ಲ ವಿಭೂತಿ ಹಾಕೊಂಡು ರಾಕ್ಷಸರ ಇದರಲ್ಲಿ ಮಾಯಾ ಲೋಕದಲ್ಲಿ ಇರ್ತಾರೆ, ಮಾಯಾ ಇದರಲ್ಲಿ ಇರ್ತಾರೆ. ಸೊ ಈಗ ಹಿಂದಿನ ಕಾಲದಲ್ಲಿ ತೋರಿಸಿರ್ತಕ್ಕಂಥ ದೇವಾನ್ ದೇವತೆ ಮತ್ತೆ ರಾಕ್ಷಸರು ಜಗಳಾಡ್ತಾರಲ್ಲ, ಇದೇನೆ, ಇನ್ನೇನು ಇಲ್ಲ. ಇಲ್ಲಿ ಸ್ವಲ್ಪ ಪ್ಯೂರಿಫೈಡ್ ಫಾರ್ಮ್ ಬಂದಿದೆ. ನಾನು ಯಾರನ್ನೋ ನಂಬಿ ಕೊಡ್ತೀನಿ, ಅವ್ನು ರಾಕ್ಷಸ ಬುದ್ಧಿ, ಅವನು ಇವ್ರಿಗೆ ಹೆಲ್ಪ್ ಮಾಡಕ್ ಬಂದಿಲ್ಲ, ಇವ್ರನ್ನ ಹೊಡೆಯೋಕ್ಕೆ ಬಂದಿದ್ದಾನೆ. ಇವರು ಬಹಳಷ್ಟು ಗೊತ್ತು ಗಿದ್ದು ಅಂತ ಹೇಳ್ಬಿಟ್ಟು ಏನು ಖುಷಿ ಪಟ್ಟು ಎತ್ತಿಗೆ ಇಟ್ಬಿಡ್ತಾರಲ್ಲ ದುಡ್ಡು. ಸ್ವಲ್ಪ ಆಲೋಚನೆ ಮಾಡಬೇಕು. ಏನಪ್ಪ ಹೆಂಗಪ್ಪ ಕೊಡಿಸ್ತೀಯಾ, ನನಗೆ ಅವ್ರು ಗೊತ್ತು, ನಮ್ಮ ಮಿನಿಸ್ಟರ್ ಗೊತ್ತು, ಅಲ್ಲಿ ಒಳಗಡೆ ಗೊತ್ತು. ನೀವು ಎಕ್ಸಾಮ್ ಬರ್ಸಿದ ತಕ್ಷಣ ನಿಮ್ಮ ಪೇಪರ್ ತೆಗೆಸಿ ಮಾಡಿಸ್ಬಿಡ್ತೀವಿ. ವಿಧಾನಸೌಧದಲ್ಲಿ ಅವರು ಅದು ರೂಮ್ ನಂಬರ್ 28 ಗೊತ್ತು, ರೂಮ್ ನಂಬರ್ 50 ಗೊತ್ತು. ನಾನು ಇದನ್ನ ಕೇಳಿ ನಾನು ನೋಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಕನ್ಸಲ್ಟೇಷನ್ ತುಂಬ ಬರುತ್ತೆ ನಮಗೆ ಈ ಗೌರ್ಮೆಂಟ್ ಕೆಲಸದಲ್ಲಿ ದುಡ್ಡು ಕೊಟ್ಟು ಹಾಳಾಗಿರೋರು. ಆ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ನಾನು ನಿಮ್ಗೆ ಹೇಳಿದ್ದು, 100ರಲ್ಲಿ 95 ಜನ ನನಗೆ ಕಾಲ್ ಮಾಡಿರೋರೆಲ್ಲ ದುಡ್ಡು ಕಳ್ಕೊಂಡಿರೋದೆ. ಅದು 6 ವರ್ಷ ಆಯ್ತು ಕೊಟ್ಟು, 5 ವರ್ಷ ಆಯ್ತು ಕೊಟ್ಟು, ಸರ್ಕಾರ ಚೇಂಜ್ ಆಗೋಯ್ತು, ಅವ್ರ ಮಿನಿಸ್ಟರ್ ಇದ್ರು, ಸಡನ್ ಆಗಿ ಚೇಂಜ್ ಆಗೋಯ್ತು, ಎಲೆಕ್ಷನ್ ಇದು ಬಂದು, ಈಗ ಎಲೆಕ್ಷನ್ ನಡೀತಾ ಇದೆ, ದಿನಾ ಒಂದು ಕತೆ ಪುಂಗ್ತಾರ ಅವರು. ಎಲ್ಲೋ ಎಲೆಕ್ಷನ್ ನಡೆಯೋಕ್ಕೆ ಇಲ್ಲಿರೋ ಡಿಪಾರ್ಟ್ಮೆಂಟೇ ಯಾವುದೋ ಬರೀ ಪುಂಗೋದು ಅಂತ ಕಾಮನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಈ ರೀತಿ ಜ್ಯೋತಿಷ್ಯದಲ್ಲಿ ನಾವು ನೀಟಾಗಿ ನೋಡಿ ಸಮಾಜನ ಕರೆಕ್ಟಾಗಿ ದಾರಿಲಿ ಕಳಿಸ್ಬೇಕು. ಸುಮ್ಮನೆ ಪೂಜೆ ಮಾಡೋ, ಹಿಂಗಿಡು, ಕುಂಕುಮನ ಹಿಂಗಿಡು, ಇದರಲ್ಲಿ ಹಿಂಗೆ ತೆಗೆದು ಹಿಂಗೆ ಹಾಕು, ಇದೆಲ್ಲ ಹಾಕಾದ್ಮೇಲೆ ಅವ್ನು ಹೋಗಿ ದುಡ್ಡು ಕೊಟ್ಬಿಡು, ತಲೆ ಕೆಟ್ಟವ್ನು ದುಡ್ಡು ಕೊಟ್ಬಿಡು. ವಿವೇಕನೂ ಇರಬೇಕಾಗತ್ತೆ ನಮಗೆ. ವಿ ಶುಡ್ ಹ್ಯಾವ್ ಕಾಮನ್ ಸೆನ್ಸ್ ಆಲ್ಸೋ. ಯೂಸ್ ಮಾಡಬೇಕು. ಯೂಸ್ ಮಾಡೋದು ಎಷ್ಟೋ ಜನ ಹೋದ್ರು, ಕೊಟ್ಟರು, ಅವ್ನು ವಾಪಸ್ ಕೊಡಲ್ಲ. ಆಮೇಲೆ ಇಲ್ಲಿ ಬಂದು ಜಾತಕದ ಹತ್ರ ಕೇಳೋದು, ಅವ್ನು ದುಡ್ಡು ವಾಪಸ್ ಕೊಡ್ತಾನೆ. ಇಲ್ಲಿ ಪ್ರಶ್ನೆಶಾಸ್ತ್ರ ಹಾಕ್ಬೇಕು. ಬರಲ್ಲ ರೀ ಸರ್, ಬರಬೇಕಾದ್ರೆ ಏನು ಮಾಡಬೇಕು ಬರಬೇಕಾದ್ರೆ ಏನು ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಬೇಕಾಗಿತ್ತು ಅನ್ನೋದು ಫಸ್ಟು. ನಮ್ಗೆ ಗೊತ್ತಿರಲಿಲ್ಲ ಸರ್, ಏನು ಸರ್ ಮಾಡೋದು, ವಿಧಿ ಲಾಸ್ ಆಗಬೇಕು ಅಂತ ಬರೆದಿರುತ್ತೆ ನಿಮ್ಮ ಜಾತಕದಲ್ಲಿ. ಕೆಲವೊಂದು ಸತಿ ಹೋಗುತ್ತೆ ಅಂತ ಬರುತ್ತೆ, ಅದು ಬಿಸ್ನೆಸ್ಸಲ್ಲೂ ಹೋಗುತ್ತೆ, ನಾವು ಸಾಲ ಮಾಡಿದ್ರೂ ಹೋಗುತ್ತೆ, ಅದೆಲ್ಲ ಹೋಗುತ್ತೆ. ಬಟ್ ಅದನ್ನು ಕಂಟ್ರೋಲ್ ಮಾಡ್ಕೊಂಡಿರಬೇಕು ಅಂತಂದರೆ ನಮ್ಮ ನಕ್ಷತ್ರ ನಾಡಿ ಕಲಿತಾಗ ಇವೆಲ್ಲ ನಮಗೆ ಹೆಚ್ಚಾಗಿ ಬರಲ್ಲ. ಈಗ ಗೌರ್ಮೆಂಟ್ ಕೆಲಸ ಕೇಳಿದ್ರು, ಅವ್ರಿಗಿಲ್ಲ ಅಂತಂದಾಗ ಒಂದು ಪ್ರಯತ್ನ ಪಡಿ, ಬಟ್ ಆದರೆ ಮನಸ್ಸಲ್ಲಿರುತ್ತೆ, ಸರಿ ನನಗೆ ಗೌರ್ಮೆಂಟ್ ಕೆಲಸ ಇಲ್ಲ ಅಂತ ಅಲ್ಲಿ ಒಂದು ಇಂಡಿಕೇಶನ್ ಇದೆ, ಬಟ್ ನಾನು ಟ್ರೈ ಮಾಡ್ತೀನಿ, ಬಟ್ ಅದು ಬಿಟ್ಟು ನನ್ನ ಜೀವನಕ್ಕೆ ಬೇರೆ ಏನಾದ್ರು ದಾರಿ ಹುಡ್ಕೋತೀನಿ. ಅವನು ಕ್ಲೌಡ್ 9 ಇರ್ತಾನೆ. ನನಗೆ ಒಂದು ಟೈಮಲ್ಲಿ ನನಗೆ ಅಲ್ಲಿ ಗೌರ್ಮೆಂಟ್ ಕೆಲಸ ಸಿಕ್ಕಿತ್ತು, ಏನೋ ಕಳ್ಕೊಂಡೆ, ಹೋಗ್ತಾ ಇರೋಣ, ಅಲ್ಲೇ ಟ್ರೈ ಮಾಡ್ತಾನೆ ಇರೋಣ. 30 ಆಯಿತು, 35 ಆಯಿತು, 40 ಆಯಿತು, ಮದುವೆ ಇಲ್ಲ, ನಾನು ಗೌರ್ಮೆಂಟೇ ನೋಡ್ತಾ ಇದ್ದೀನಿ. ಅಲ್ಲಿ ಆ ದಾರಿ ನಿಮಗಿದ್ರೆ ಅದು ಆಟೋಮೆಟಿಕ್ ಕರ್ಕೊಂಡೋಗುತ್ತೆ, ಕರ್ಕೊಂಡೋಗಿ ಕೆಲಸ ಕೊಡಿಸುತ್ತೆ. ಇದನ್ನೇ ಯೋಗ ಮತ್ತು ಯೋಗ್ಯತೆ. ನಿಮಗೆ ಇಂಟರ್ವ್ಯೂ ಮಾಡ್ಬೋದು, ಯೋಗ್ಯತೆ ಇದೆ, ಯೋಗ ಇದೆಯಾ ಅದನ್ನು ನೋಡ್ಕೋಬೇಕು. ಇದನ್ನು ಬಹಳ ಸುಲಭವಾಗಿ ನಮ್ಮ ಋಷಿಗಳು ಕೊಟ್ಟಿರೋದ್ರಿಂದ ನಾನು ಅಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀನಿ, ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಋಷಿಮುನಿಗಳು ಏನಾದರೂ ಈ ಜ್ಯೋತಿಷ್ಯ ಕಂಡುಹಿಡಿದಿರಲಿಲ್ಲ ಅಂದರೆ ದೇರ್ ವಾಸ್ ನೋ ವೇ, ಬಂದಿದ್ದೆಲ್ಲ ನಾವು ತಗೋಬೇಕಾಗಿತ್ತು. ಹೇಳ್ತಾರಲ್ಲ, ಏನು ಬರಲಿ ತಗೊಳ್ಳಿ, ಬಂದಿದ್ದೆಲ್ಲ ಬರಲಿ, ಪಾಂಡುರಂಗನ ದಯೆ ಇರಲಿ ಅಂತ ತಗೋಬೇಕಾಗಿತ್ತು. ಬಟ್ ನಮ್ಮ ಋಷಿಗಳು ಒಂದು ಒಳ್ಳೆ ಸೀಕ್ರೆಟ್ ಕಂಡುಹಿಡಿದ್ಬಿಟ್ರು, ಈ ಲೈನಲ್ಲಿ ಇದೆಯೋ ಇಲ್ವೋ. ಸೊ ಲೈನಲ್ಲಿ ಇಲ್ಲ ಅಂದರೆ ಯೋಚನೆ ಮಾಡು, ಸುಮ್ಮನೆ ತಲೆ ಕೆಡ್ಸ್ಕೊಬೇಡ. ಭಗವಂತನ ಪುಸ್ತಕದ ಸೀಕ್ರೆಟ್ ನಮ್ಮ ಋಷಿಗಳು ಕೊಟ್ಬಿಟ್ರು. ಎಷ್ಟು ವಂಡರ್ಫುಲ್ ಆಗಿದೆ. ಅದಕ್ಕೆ ನಾನು ತುಂಬ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿ ಇರೋ ಒಂದು 60 ವರ್ಷ ನಾವು ಬದುಕ್ತೀವಿ. ಆ 60 ವರ್ಷದಲ್ಲಿ ಫಸ್ಟ್ 20 ವರ್ಷ ಏನೂ ಇರಲ್ಲ, ನೆಕ್ಸ್ಟ್ 20 ವರ್ಷನೇ ಹೊಡೆದಾಡೋದು, ಎಲ್ಲ ಸಂಪಾದನೆ ಮಾಡೋದು, ನೆಕ್ಸ್ಟ್ 20 ವರ್ಷ ಇದನ್ನೆಲ್ಲ ಉಳಿಸ್ಕೊಳ್ಳೋಕ್ಕೆ ಹೊಡೆದಾಡೋದು ಅಷ್ಟೇ. ಫಸ್ಟ್ 20 ವರ್ಷ ಸಂಪಾದನೆ ಮಾಡೋಕ್ಕೆ ಎಲ್ಲ ಅದು ಇದು ಎಲ್ಲ ಓದ್ತೀವಿ. ನೆಕ್ಸ್ಟ್ 20 ವರ್ಷ ಅದು ಇದು ಏನೇನೋ ಮಾಡ್ಕೊಳ್ತೀವಿ. ಮತ್ತು ಲಾಸ್ಟ್ 20 ವರ್ಷ ಮೇಂಟೆನೆನ್ಸ್ 60 ಅಷ್ಟೇ. ಇನ್ನು ನೆಕ್ಸ್ಟ್ 20 ವರ್ಷ ಬದುಕಿದ್ರೆ ಬೋನಸ್ಸು, ಅದು 70-80. ಫಸ್ಟ್ 20, ನೆಕ್ಸ್ಟ್ 40, ನೆಕ್ಸ್ಟ್ 60, ಅದರ್ 20 ಬೋನಸ್ ಅಷ್ಟೇ. ಅವಾಗೇನೋ ಉಪಯೋಗಿಸೋಕ್ಕಲ್ಲ. 60 ಆಗಿದ ತಕ್ಷಣ ಯಾವುದು ಫಂಕ್ಷನ್ ಆಗಲ್ಲ, ಬಾಡಿ ಕಿವಿ ಎಲ್ಲ ಡೌನ್ ಆಗಿಬಿಟ್ಟಿರುತ್ತೆ. ಏನಿದ್ರು ಕೂಡ ಸುಮ್ಮನೆ ನೋಡ್ಕೊಂಡಿರೋದಷ್ಟೇ, ಕಣ್ಣು ಹೋಗ್ಬಿಟ್ಟಿದ್ರೆ ಕನ್ನಡಕ್ಕೆ ಹಾಕೊಂಡು ನೋಡ್ಕೊಳ್ಳೋದಷ್ಟೇ.
ಅಷ್ಟೇ ಬ್ಯೂಟಿಫುಲ್ ಆಗಿ ಮಾಡಿದ್ದಾನೆ. ಅಷ್ಟು ಸಣ್ಣ ಸೈಕಲ್ ಗ್ಯಾಪಲ್ಲಿ ಸುಖವಾಗಿ ಇರಲಿ ಅಂತ ಹೇಳಿ ಜ್ಯೋತಿಷನ ತಂದಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಇರೋದೇ ಒಂದಷ್ಟು ವರ್ಷ, 20 ವರ್ಷದಲ್ಲಿ ಏನು ಚೇಂಜಸ್ ಆಗಲ್ಲ. ತಂದೆ ತಾಯಿಗಳು ಸಾಕ್ತಾರೆ. ನೆಕ್ಸ್ಟ್ 20 ವರ್ಷ ಕೆಲಸ, ಮದುವೆ, ಮನೆ, ಗಾಡಿ ಅಂತ ಹೇಳಿ 40 ವರ್ಷದವರೆಗೂ ಒದ್ದಾಡ್ತೀವಿ. 40 ಆಗಿದ ತಕ್ಷಣ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಥರ ಬರುತ್ತೆ. ಆವಾಗ ಮಾಡಿರ್ತಕ್ಕಂಥ ಸಾಲನೋ ಅಥವಾ ಅವಾಗ ಕಳ್ಕೊಂಡಿರ್ತಕ್ಕಂಥ ಹಣನೋ ಅಥವಾ ಅವಾಗ ಕಳ್ಕೊಂಡಿರ್ತಕ್ಕಂಥ ಬಿಸ್ನೆಸ್ಸು ಏನೋ ಅದನ್ನು ರಿವೈವ್ ಆಗುತ್ತೋ ಇಲ್ವೋ, ಕೆಲ್ಸಕ್ಕೆ ಹೋಗ್ಲೋ, ಈ 20 ವರ್ಷ ಜಂಜಾಟ, ಆ ಹಿಂದಿನ 20 ವರ್ಷದ ಮೇಂಟೆನೆನ್ಸ್, ಮುಂದಿನ 20 ವರ್ಷ ಮೇಂಟೆನೆನ್ಸ್ ಆಗಿಬಿಡುತ್ತೆ. ಇನ್ನು 60ವರೆಗೂ ಮುಗಿದ ಮೇಲೆ ಏನಾರು ಆಗಲಿ, ಚೆನ್ನಾಗಾಯ್ತಾ ಕಾಲ ಮೇಲೆ ಕಾಲ ಹಾಕಿ ಕೂತ್ಕೊಂಡ್ಬಿಡೋದು, ಚೆನ್ನಾಗಾಗಿಲ್ವಾ ಕೈ ಎತ್ಬಿಡೋದು. ನನ್ನ ಕೈಲಾಗಿಲ್ಲಪ್ಪ, ನನಗೆ 60 ವರ್ಷ ಆಯಿತು, ಐ ಆಮ್ ಡನ್, ನೋ, ಇನ್ನು ನೀವು ನೋಡ್ಕೊಳ್ಳಿ, ನಿನ್ನ ಹೆಂಡತಿ ಯಾರು ಮಾಡ್ಕೋ ಇದಾರು. ಕೆಲವರು ಅದಕ್ಕೆ 40 ಆಗಿದ ತಕ್ಷಣ ಕೈ ಎತ್ಬಿಡ್ತಾರೆ. ನೋಡಿದ್ದೀನಿ ನಾನು ಏನು ದುಡಿಯಲ್ಲ, ಮನೇಲಿ ಕುತ್ಕೊಂಡ್ಬಿಡ್ತೀನಿ. 40 ದಾಟಿದ್ರೆ ಕೆಲವರಿಗೆ ಹೋಯ್ತಲ್ಲಿ, ದಿ ಲೈಫ್ ಇಸ್ ಗಾನ್. ಸೊ ಈ ಒಂದು ಆಟ ಆಡೋದೇ ಈ 20 ಇಯರ್ಸ್. ಈ 20 ಇಯರ್ಸಲ್ಲಿ ನಾವು ಈ ಸೀಕ್ರೆಟ್ಸ್ ನೋಡ್ಕೊಂಡ್ಬಿಟ್ರೆ ಒಂದು ಚೂರು 40-60 ಚೆನ್ನಾಗಿದ್ದು ಬಿಡ್ತೀವಿ. ಇಲ್ಲದ್ರೆ ಭಾಳ ಕಷ್ಟ. ಫಸ್ಟ್ 20 ಏನಾರು ಆಗೋಗ್ಲಿ, ನೆಕ್ಸ್ಟ್ 20 ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ 20 ಸೆಟ್ಸ್ ದಿ ಫೌಂಡೇಶನ್ ಫಾರ್ ದಿ ನೆಕ್ಸ್ಟ್ 20 ವಿಚ್ ಇಸ್ 40. ದಿ ನೆಕ್ಸ್ಟ್ 20 ವಿಚ್ ಇಸ್ ದಿ 40 ಸೆಟ್ಸ್ ದಿ ಫೌಂಡೇಶನ್ ಫಾರ್ ದಿ ನೆಕ್ಸ್ಟ್ 60. ಈ ಸೀಕ್ವೆನ್ಸ್ನ ನಮ್ಮ ದಶಾಭುಕ್ತಿಲಿ ಗೊತ್ತಾಗುತ್ತೆ. ಅಪ್ ಇದೆಯಾ, ಡೌನ್ ಇದೆಯಾ, ದುಡ್ಡು ಕಳ್ಕೊತೀನ ಅಂತ ಅದೃಷ್ಟ ತುಂಬ ಜನಕ್ಕೆ ಸಿಗಲ್ಲ. ಜೂನ್ 19ನೇ ತಾರೀಕು ಆ ಅದೃಷ್ಟದ ದಿನಾಂಕ ಮತ್ತೆ ಬಂದಿದೆ, 85ನೇ ಬ್ಯಾಚ್. ಎಷ್ಟು ಜನ ಕಲ್ತಿದಾರೆ ಅವರೆಲ್ಲ ಹೇಳ್ತಾರೆ, ಖುಷಿಯಾಗಿದೆ ಸರ್, ಎಲ್ಲ ಕಾಂಬಿನೇಷನ್ನೇ ಗೊತ್ತಾಗ್ಬಿಟ್ಟಿದೆ ಸರ್, ನೆಕ್ಸ್ಟ್ ಏನೇನು ಕಾಂಬಿನೇಷನ್ ಇದೆ ಮಾಡಬೇಕೋ ಬೇಡವೋ, ಬಂಬಾಟ್ ಸರ್, ನಮ್ಗೆ ಸೂಪರ್ ಆಗಿರೋ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ನಾನು ಕೊಟ್ಟಿರೋದಲ್ಲ, ನಮ್ಮ ಋಷಿಮುನಿಗಳು ಕೊಟ್ಟಿರೋದು, ನಮ್ಮ ಹಿಂದೂ ಧರ್ಮ ಕೊಟ್ಟಿರೋದು. ಅದನ್ನು ಇಟ್ಕೊಂಡು 20 ವರ್ಷಕ್ಕೆ ಅವನು ಹಾಳಾಗೋ ಕಾಂಬಿನೇಷನ್ ಇರುತ್ತೆ, ಅದನ್ನು ತಗೊಂಡು ಹಾಳಾಗಿರೋದನ್ನ ನಿಮಗೆ ಪೂಜೆ ಮಾಡಿ ಸರಿ ಮಾಡ್ತೀವಿ ಅಂತ ಹೇಳಿ ಅಲ್ಲೋಲ ಕಲ್ಲೋಲ ಮಾಡಿ ಅಷ್ಟೇ ಮುಗೀತು. ಅಸ್ಟ್ರಾಲಜರು ಗಾನ್, ಅಸ್ಟ್ರಾಲಜಿನೂ ಗಾನ್, ಈ ಮಾಡಿಸಿದವನು ಗಾನ್, ಆಲ್ ಆರ್ ಗಾನ್. ಸೊ ದಟ್ ಈಸ್ ನಾಟ್ ದಿ ವೇ. ಏನು ಬರುತ್ತೆ ಏನು ಬರಲ್ಲ ಅನ್ನೋದು ಜ್ಯೋತಿಷ್ಯ ಫಸ್ಟ್ ತಿಳ್ಕೊಂಡ್ಬಿಡ್ಬೇಕು ನಾವು. ಪರಿಹಾರ ಅಲ್ಲಿ ಆಟೋಮೆಟಿಕ್. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ವೀಕ್ಷಕರೇ, ಭಾಳ ಇಂಪಾರ್ಟೆಂಟ್ ಸೀಕ್ರೆಟು, 80% ಆಫ್ ದಿ ರಿಸಲ್ಟ್ ಇಸ್ ಶೋನ್ ಬೈ ದಿ ದಶಾ, 20% ಇಸ್ ಜಸ್ಟ್ ಅವರ್ ಎಫರ್ಟ್ ಅಷ್ಟೇ, ಇನ್ನೇನೂ ಇಲ್ಲ. ಇಲ್ಲಿ 20:80 ರೇಷಿಯೋ ತಗೋಬೇಕು. ಯಾವುದೇ ಒಂದು ಇದು ತಗೊಳ್ಬೇಕಾದ್ರೆ 20:80 ರೇಷಿಯೋ. ಇಂಡಿಯಾದಲ್ಲಿ 80% ಹಣಕ್ಕೆ ಹೊಡೆದಾಡ್ತಾ ಇದ್ದಾರೆ, 20% ಹ್ಯಾಪಿಯಾಗಿದ್ದಾರೆ ಹಣದಲ್ಲಿ. ಹಾಗೆ 20% ಗೌರ್ಮೆಂಟ್ ಟ್ಯಾಕ್ಸಸ್ ಜಾಸ್ತಿ ಕೊಡ್ತಾ ಇದ್ದಾರೆ, ಇನ್ನು 80% ಕಟ್ತಾ ಇಲ್ಲ. ಎವ್ರಿಥಿಂಗ್ ಈಸ್ ಎ ಬೇಸಿಸ್ ಆಫ್ 20:80 ರೇಷಿಯೋ. ನೀವು ಯಾವುದೇ ತಗೊಳ್ಬೋದು. 20% ಮಾತ್ರನೇ ಜಾಬ್ಗೆ ಹೋಗ್ತಾ ಇರೋದು, ಇನ್ನು 80% ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಆ 80% ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 80% ಒಳಗಡೆ ಕ್ಯಾಲ್ಕುಲೇಟ್ ಮಾಡಿದ್ರೆ 20% ಆರ್ ಡೂಯಿಂಗ್ ವೆರಿ ಗುಡ್ ಬಿಸ್ನೆಸ್, 80% ಆರ್ ಜಸ್ಟ್ ಡೂಯಿಂಗ್ ನಾರ್ಮಲ್ ಬಿಸ್ನೆಸ್, ಡೇ ಟು ಡೇ ಬಿಸ್ನೆಸ್. ಅರ್ಥ ಮಾಡ್ಕೊಳ್ಳಿ. 80% ಒಳಗೆ 80:20 ರೇಷಿಯೋ ಹೇಳ್ತಾ ಇದ್ದೀನಿ. ಅಂದರೆ 80% ಬಿಸ್ನೆಸ್ ಮಾಡ್ತಾ ಇದ್ರು ಆಲ್ ಓವರ್ ಇಂಡಿಯಾ, ಯಾರು ಸಂಪಾದನೆ ಜಾಸ್ತಿ ಬರ್ತಾ ಇಲ್ಲ. ದಿನಗೂಲಿ ಥರ ದಿನ ಹೋದ್ವಿ, ಒಂದು ಅಂಗಡಿ ಓಪನ್ ಮಾಡಿದ್ವಿ, ತಿಂಗಳ ಬಂತು, ಒಂದಷ್ಟು ಮನೆ ಖರ್ಚಿಗಾಯ್ತು. ದೇ ಆರ್ ನಾಟ್ ಕ್ರಿಯೇಟಿಂಗ್ ವೆಲ್ತ್. ಎಷ್ಟೋ ಜನ ಹೇಳ್ತಾರೆ ಬಿಸ್ನೆಸ್ ಮಾಡಿದ್ರೆ ವೆಲ್ತ್ ಕ್ರಿಯೇಟ್ ಆಗುತ್ತೆ ಹಂಗೆ ಅಂತ, ಎಲ್ಲ ಬಕ್ವಾಸ್ ಅವೆಲ್ಲ. 20% ಮಾತ್ರ ಜಾಬ್ಗೆ ಹೋಗ್ತಾ ಇರೋದು, ಇನ್ನು 80% ಸಮ್ ಆರ್ ದಿ ಅದರ್ ವೇ ದೇ ಆರ್ ಇನ್ವಾಲ್ವ್ಡ್ ಇನ್ ದಿ ಬಿಸ್ನೆಸ್, ಸಮ್ ಆರ್ ದಿ ಅದರ್ ವೇ. ಬಟ್ ಆ ಸಮ್ ಆರ್ ದಿ ಅದರ್ ವೇ ಇನ್ವಾಲ್ವ್ ಆಗಿರೋದು ಪರ್ಸೆಂಟೇಜ್ ತಗೊಂಡ್ರೆ 80% ಆರ್ ಅರ್ನಿಂಗ್ ನಾರ್ಮಲ್ ಸ್ಯಾಲ್ರಿ, ಇನ್ 20% ಆರ್ ಅರ್ನಿಂಗ್ ಹ್ಯೂಜ್ ಸ್ಯಾಲ್ರಿ ಇನ್ ಬಿಸ್ನೆಸ್. ಇದನ್ನ ತಲೆ ಇಟ್ಕೋಬೇಕು. ಸೊ ಆದ್ರಿಂದ ಎಲ್ಲವೂ ಕೂಡ 80:20. ಇವನ್ ಹಾರೋಸ್ಕೋಪ್ ವರ್ಕ್ಸ್ ಆನ್ 80:20 ರೇಷಿಯೋ. ಯು ಕೆನಾಟ್ ರಿವರ್ಸ್ ಇಟ್. ನಿಮಗೆ 80% ಪ್ರಾಬ್ಲಮ್ ಇದೆ ಮದುವೆಗೆ, ಇನ್ನು 20% ಮಾತ್ರ ಚೆನ್ನಾಗಿದೆ ಅಂತ ಹೇಳಿದಾಗ ಅದನ್ನು ರಿವರ್ಸ್ ಮಾಡಕ್ಕೆ ಹೋಗ್ತಾರಲ್ಲ, ಅದು ಮಾಡಿ ಇದು ಮಾಡಿ ಅಂತ. ಅದಾಗಲ್ಲ, ಅದೇ ಆಟೋಮೆಟಿಕ್ ಸರಿ ಹೋಗ್ಬೇಕು. ಸೊ ಈಗ ಆಟೋಮೆಟಿಕ್ ಆಗಿ ಜಾತಕದಲ್ಲೇ 80% ಚೆನ್ನಾಗಿದೆ ಮದುವೆ ಅಂದರೆ ಆಟೋಮೆಟಿಕ್ ಆಗುತ್ತೆ, ಏನು ಮಾಡೋದೇ ಬೇಕಾಗಿಲ್ಲ. ಸೊ ಫೈನಲಿ ಹಾರೋಸ್ಕೋಪ್ ಓನ್ಲಿ ಟೆಲ್ಸ್ ವೆನ್ ಇಸ್ ದ ಮ್ಯಾರೇಜ್, ವೆನ್ ಇಸ್ ಗುಡ್ ಟೈಮ್, ಯಾವ ಟೈಮ್ ಕಷ್ಟ ಇದೆ, ಯಾವ ಟೈಮ್ ನಷ್ಟ ಇದೆ,
ಯಾವ ಟೈಮ್ ಅದೃಷ್ಟ ಇದೆ, ಯಾವ ಟೈಮಲ್ಲಿ ಅಪ್ ಟೈಮ್, ಇದನ್ನು ನೋಡ್ಕೊಂಡು ಹೋಗೋದು ಅಷ್ಟೇ ಜ್ಯೋತಿಷ್ಯ. ನೋಡ್ಬೇಕು, ರೀಡಿಂಗ್ ಮಾಡ್ಬೇಕು ಅಷ್ಟೇ. ಈಗ ರೆಸ್ಟ್ ಟೈಮ್, ಈಗ ರೆಸ್ಟ್ ಮಾಡ್ಕೊಳ್ಳೋ ಟೈಮ್ ನೋಡೋದು, ರೆಸ್ಟ್ ಮಾಡೋದು. ಇವಾಗ ಏನು ಮಾಡಿದ್ರು ಕೈ ಹತ್ತಲ್ಲ. ಮತ್ತೆ 8 ತಿಂಗಳಾದ್ಮೇಲೆ ಸ್ವಲ್ಪ ಚೆನ್ನಾಗಿದೆ, 8 ತಿಂಗಳಾದ್ಮೇಲೆ ನಾನು ಕೈ ಹಾಕ್ತೀನಿ ಜಾಬ್ಗೋ ಅದಕ್ಕೋ ಇದಕ್ಕೋ, ಸ್ವಲ್ಪ ಹೋಗುತ್ತೆ. ಆ ಒಂದು ಸಮಯನ ನೋಡ್ಕೊಂಡು ಹೋಗೋದೇ ಜ್ಯೋತಿಷ್ಯ. ನಿಮಗೆ ಆ ದೋಷ ಇದೆ, ಈ ದೋಷ ಇದೆ, ಇನ್ನು ಇರೋದು 40 ವರ್ಷ 50 ವರ್ಷದಲ್ಲಿ ಈ ದೋಷ ಹುಡ್ಕೊಂಡು ಎಲ್ರಿ ಹೋಗ್ತೀರಾ? ಹಿಂದಿನ ಜನ್ಮದಲ್ಲಿ ನೀವು ಏನಾಗಿದೆ ನಿಮಗೆ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ನೀವೇನ ಆಗ್ತೀರಾ ಅಂತ ಅದು ನಮಗೆ ಗೊತ್ತಿಲ್ಲ. ಯಾವ ಪುರೋಹಿತರಿಗೂ ಗೊತ್ತಿಲ್ಲ, ಯಾವ ಜ್ಯೋತಿಷಿಗಳಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬಟ್ ಇರೋ 60 ವರ್ಷ ಅದರಲ್ಲಿ ದೋಷ ದೋಷ ಅಂತ ಪ್ಯೂರಿಫೈ ಮಾಡಿ ಏನು ಮಾಡ್ತಾರೆ? ದೋಷ ಅಂದರೆ ಏನು? ನೀನು ಒಳ್ಳೆ ವ್ಯಕ್ತಿ ಆಗುವಂತ. ವಾಟ್ ಈಸ್ ದೋಷ? ಯು ಡನ್ ಸಮಥಿಂಗ್ ರಾಂಗ್ ಇನ್ ದಿ ಓದ್ ಜನ್ಮ. ಪೂಜೆ ವಿಲ್ ನಾಟ್ ಚೇಂಜ್ ಯುವರ್ ದೋಷ, ಇವನ್ ಇಫ್ ದೋಷ ಇಸ್ ದೇರ್. ನಿರ್ದೋಷಿ ಆಗ್ಬೇಕು ನೀನು. ನಿರ್ದೋಷಿ ಯಾವಾಗ ಆಗ್ತೀಯಾ? ಯಾವಾಗ ಏನು ಮಾಡಲ್ವಲ್ಲ ಅವಾಗ ನಿರ್ದೋಷಿ ಆಗ್ತೀಯಾ. ಡೋಂಟ್ ಡೂ ಎನಿಥಿಂಗ್, ದೆನ್ ಯು ಆರ್ ನಿರ್ದೋಷಿ. ನಾಟ್ ಡೂಯಿಂಗ್ ಎನಿಥಿಂಗ್. ಪೂಜೆ ಮಾಡಿದ ತಕ್ಷಣ ಮತ್ತೆ ನೀನು ಮಾಡೋ ಕೆಲಸ ಮಾಡ್ತಾ ಇದ್ರೆ ದೋಷ ಎಲ್ಲಿಂದ ಹೋಗುತ್ತೆ? ಹೌ ಇಟ್ ವಿಲ್ ಹ್ಯಾಪನ್? ದುಡ್ಡು ಹೊಡಿತಾನೆ ಇರು, ಮಾಡ್ತಾನೆ ಇರು, ಇನ್ನೊಬ್ಬರದ್ದು ಆಸ್ತಿ ಹೊಡಿತಾನೆ ಇರು. ಇಂಥವು ಯಾವುದು ಹೇಳಲ್ಲ ಜ್ಯೋತಿಷಿಗಳು ಬೇರೆಯವರು. ಅಲ್ಲಿ ಇನ್ನೊಬ್ರದ್ದು ಯಾರ್ದೋ ಆಸ್ತಿ ಪಾಲಾಗಿದ್ರೆ ಒಂದು ಸಣ್ಣ ಜಾಗ ಬಿಟ್ಟಿಲ್ಲ ಅಂತ ಕೇಸ್ ಹಾಕೋದು, ಇವೆಲ್ಲ ದೋಷ ಅಲ್ವಾ? ಇನ್ನೊಬ್ರು ಜಮೀನಿಗೆ ದಾರಿ ಬಿಡದೇ ಇರತಕ್ಕಂಥದ್ದು ದೋಷ ಅಲ್ವಾ? ಹಾಗೆ ಅಸೂಯೆ, ಹೊಟ್ಟೆ ಕಿಚ್ಚು, ಇದು ದೋಷ ಅಲ್ವಾ? ಜಾತಕಕ್ಕಿನ ಇದು ಭಯಂಕರವಾಗಿರ್ತಕ್ಕಂಥ ದೋಷಗಳು ಇವೆಲ್ಲ. ನಿಮ್ಮಲ್ಲಿರ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥದ್ದು ಎಲ್ಲರಿಗೂ ಬರುತ್ತೆ, ನನಗೂ ಬರುತ್ತೆ. ಯಾರಾದ್ರೂ ಏನಾದ್ರು ಅದು ಬಿಟ್ಟಿಲ್ಲ ಇದು ಬಿಟ್ಟು ಬರುತ್ತೆ. ಬಟ್ ಅದನ್ನ ಸಮಾಧಾನ ಮಾಡ್ಕೋತಾರೆ, ಒಂದ್ಸಲ ಹಂಗೆ ಮಾಡಬಾರ್ದು. ವೆನ್ ಯು ಕೀಪ್ ಆನ್ ಟೆಲ್ಲಿಂಗ್, ನಮ್ಮ ದೋಷ ಕಮ್ಮಿ ಆಗ್ಬಿಡುತ್ತೆ, ಹೋಗ್ಲಿ ಬಿಡು, ಮಾಡಬಾರ್ದು. ದಿಸ್ ಈಸ್ ವಾಟ್ ಇಫ್ ಎವ್ರಿಬಡಿ ಸ್ಟಾರ್ಟ್ ಲುಕಿಂಗ್ ಅಟ್, ವಿಲ್ ಹ್ಯಾವ್ ಎ ವಂಡರ್ಫುಲ್ ಲೈಫ್. ಅವ್ರ ಮೇಲೆ ಏನೋ ಒಂದು ಅಗೆ ಸಾಧಿಸಕ್ಕೆ ಹೋಗ್ತಾ ಇದೀವಿ, ಕೋಪ ಬರ್ತಾ ಇದೆ, ಏನು ಪ್ರಯೋಜನ ಅದರಿಂದ? ಅಯ್ಯೋ ಬದುಕೊಳ್ಳಿ ಬಿಡು, ಹೋಗ್ಲಿ ಬಿಡು. ದಟ್ ಈಸ್ ವಾಟ್ ಭಗವದ್ಗೀತಾ ಸೇಸ್. ಪ್ರತಿ ದಿವಸ ನಮಗೆ ವಾಟ್ಸಪ್ಪಲ್ಲಿ ಬರ್ತಾನೆ ಇರುತ್ತೆ ನುಡಿಗಳು, ನುಡಿಮುತ್ತುಗಳು, ಹಿತ ನುಡಿಗಳು ಬರ್ತಾನೆ ಇರುತ್ತೆ. ಅದು ಓದ್ತೀವಿ, ಓದಕ್ಕೆ ಚೆನ್ನಾಗಿರುತ್ತೆ. ಅದನ್ನೇ ಹೇಳೋದು. ನಮ್ಮ ಪ್ರಾಬ್ಲಮ್ ಇದ್ದಾಗ ನಾವು ಲಾಯರ್ ಆಗಿಬಿಡ್ತೀವಿ, ಬೇರೆಯವ್ರ ಪ್ರಾಬ್ಲಮ್ ಇದ್ದಾಗ ನಾವು ಜಡ್ಜ್ ಆಗಿಬಿಡ್ತೀವಿ ಅಂತ. ಬೇರೆಯವ್ರ ಪ್ರಾಬ್ಲಮ್ಗೆ ನಾವು ಜಡ್ಜ್ ಆಗ್ತೀವಿ, ನಮ್ಮ ಪ್ರಾಬ್ಲಮ್ಗೆ ಡಿಫೆಂಡ್ ಮಾಡೋಕ್ಕೆ ನಾವು ಲಾಯರ್ ಆಗಿಬಿಡ್ತೀವಿ ಅಂತ. ಸೊ ದಯಮಾಡಿ ದೋಷ ಇದೆ ಅಂತಂದ್ರೆ ಅದನ್ನ ಗೆಲ್ಲಬೇಕು. ದೋಷ ಹೋಗ್ಬೇಕು ಅಂದ್ರೆ ಎಲ್ಲರೂ ನೀವು ಪ್ರೀತಿ ಮಾಡಿ. ನಿಮ್ಮನ್ನ ದ್ವೇಷ ಮಾಡಿದ್ರು ಕೂಡ ಶಾಂತವಾಗಿರಿ. ಈ ಸಣ್ಣ ಸಣ್ಣ ಬುದ್ಧಿನೆಲ್ಲ ತೋರಿಸ್ಬೇಡಿ ದಯಮಾಡಿ. ನಂಗೆ ತುಂಬಾ ಬೇಜಾರಾಗುತ್ತೆ, ಕೆಲವೊಂದು ಸತಿ ಬರ್ತಾ ಇರುತ್ತೆ. ಒಂದು ಸಣ್ಣ ಗೋಡೆ ಪಕ್ಕದಲ್ಲಿ ಒಂದು ಸಣ್ಣ ಓಣಿ, ಅದಕ್ಕೆ ಏನು ನಿಂತ್ಬಿಡ್ತಾರೆ ಎಲ್ಲ ಬೆಳಗ್ಗೆನೆ, ಏನು ಕಿತ್ತಾಡ್ಕೊಂಡು ಎಲ್ಲರೂ ಬಂದ್ಬಿಡ್ತಾರೆ, ಅಕ್ಕ ಅಣ್ಣ ತಮ್ಮ ಪಕ್ಕದ ಮನೆಯವ್ರು ಜಗಳ ಆಡಕ್ಕೆ. ಇದು ದೋಷ ಆಗಲ್ವಾ? ಭಗವಂತ ಮೇಲಿರೋನು ಏನಂತ ಯೋಚನೆ ಮಾಡ್ತಾನೆ ಹೇಳಿ? ಜಾಗ ನಂದು, ಇವ್ರು ಯಾರೋ ಓನರ್ಶಿಪ್ ತಗೊಂಡ್ಬಿಟ್ಟಿದ್ದಾರೆ. ಮೇಲಿರೋನು ಕುತ್ಕೊಂಡು ನೋಡ್ತಾ ಇರ್ತಾನೆ, ಈ ಜಾಗನೂ ನಂದು, ಈ ಕಡೆ ಇರೋ ಜಾಗನೂ ನಂದು, ಏನೋ ತಾತ್ಕಾಲಿಕವಾಗಿ ಅಲ್ಲಿ ಇದ್ದು ಕಟ್ಕೊಳ್ಳಿ ನೆಮ್ಮದಿಯಾಗಿರ್ಲಿ ಅಂತ ನಾನು ಅವ್ರಿಗೊಂದು ಯೋಗ ಕೊಟ್ಟಿದ್ದೀನಿ. ಅದಕ್ಕೆ ಈ ಸಂದಿ ಬಿಟ್ಬಿಟ್ಟಿದ್ದಾರೆ, ಆ ಸಂದಿ ಬಿಟ್ಬಿಟ್ಟಿದ್ದಾರೆ, ಅರ್ಧ ಅಡಿ ಬಿಟ್ಬಿಟ್ಟಿದ್ದಾರೆ. ಅರ್ಧ ಅಡಿ ಜಾಗಕ್ಕೆ ಕೊಲೆಗಳೇ ನಡೆದೋಗುತ್ತೆ. ಸಾತ್ವಿಕತೆ ಯಾವಾಗ ಬರುತ್ತೆ ಅಲ್ಲಿ? ಇವಾಗ ಮತ್ತೆ ದೋಷ ಎಲ್ಲೋಗುತ್ತೆ? ಇದನ್ನ ನಾನು ದೋಷ ಅಂತ ಹೇಳ್ತೀನಿ, ಜಾತಕದಲ್ಲಿರೋ ದೋಷ ಅಂತ ಹೇಳಲ್ಲ. ಯಾರ್ಯಾರು ನಿಮಗೆ ಜಾತಕದಲ್ಲಿ ದೋಷ ಇದೆ ಅಂತಂದ್ರೆ ಅದು ಮೋಸ್ಟ್ಲಿ ಸುಳ್ಳೆ. ದೋಷ ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ನಾನು ಯಾವ ರೀತಿ ಹೆಜ್ಜೆ ಇಡ್ತೀನೋ ದೋಷ ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗ್ಬಿಡುತ್ತೆ. ಏನೇ ಬರಲಿ, ಯಾವುದೇ ಬರಲಿ, ಆಸ್ತಿಗೋಸ್ಕರ ಇನ್ನೊಬ್ಬರ ಮೇಲೆ ಅಗೇಟ್ ಸಾಧಿಸೋದು, ಇನ್ನೊಬ್ಬರಿಗೆ ಮೇಲೆ ಕೇಸ್ ಹಾಕೋದು, ಇನ್ನೊಬ್ಬರ ಮೇಲೆ ಆಪಾದನೆ, ಸುಳ್ಳು ಆಪಾದನೆ ಹಾಕೋದು, ಅವ್ರು ಯಾರೂ ಕೂಡ ನೆಮ್ಮದಿಯಾಗಿಲ್ಲ. ಸೂಪರ್ಫಿಷಿಯಲ್ ಆಗಿರ್ತಾರೆ ಅಷ್ಟೇ, ಡ್ರೆಸ್ ಮಾಡಿಕೊಂಡು ಪೌಡ್ರ್ ಹಾಕೊಂಡು ಚೆನ್ನಾಗಿರ್ತಾರೆ. ಸೂಪರ್ಫಿಷಿಯಲ್, ಒಳಗಡೆ ಎಲ್ಲ ಕೊಳ್ತೋಗಿರುತ್ತೆ. ಒಂದು ಒಳ್ಳೆ ಆ್ಯಪಲ್ ನೋಡೋಕೆ ಮೇಲೆ ಚೆನ್ನಾಗಿರುತ್ತೆ, ಒಳಗಡೆ ಕಟ್ ಮಾಡಿ ನೋಡಿ ಕೊಳ್ತೋಗಿರುತ್ತೆ, ಹುಳ ಹತ್ತಿರುತ್ತಲ್ಲ, ಆ ಥರ ಜೀವನ ಇರುತ್ತೆ. ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅವ್ರಿಗೆ ದೇ ವಿಲ್ ನೆವರ್ ಪ್ರಾಸ್ಪರ್.
ಸೊ ಇದೇ ದೋಷ. ಕುಂಡಲಿಯಲ್ಲಿ ಎಷ್ಟೇ ಚೆನ್ನಾಗಿ ಕಾಂಬಿನೇಷನ್ ಇದ್ರೂ ಕೂಡ ಈ ರೀತಿ ನಾವು ಇದ್ದಾಗ ಚೆನ್ನಾಗಿಲ್ಲ. ಅದಕ್ಕೆ ಇನ್ನೊಬ್ಬರ ಮೇಲೆ ನಾವು ನೆಗೆಟಿವಿಟಿನೂ ಹಾಕೋಬಾರ್ದು. ಅವ್ರವ್ರದ್ದು ಜೀವನ ಅವ್ರವ್ರದ್ದು. ನಾನು ಯಾರನ್ನೂ ನೆಗೆಟಿವ್ ಮಾತಾಡೋದು, ಅವ್ರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಪ್ರಮೋಟ್ ಮಾಡಲ್ಲ. ನಾನು ಸುಳ್ಳು ಹೇಳ್ಬೇಡಿ ಅಂತ ಹೇಳ್ತೀನಿ ಜ್ಯೋತಿಷದಲ್ಲಿ ಅಷ್ಟೇ. ಸುಳ್ಳು ಹೇಳಿ ಪೂಜೆ ಮಾಡಿಸಿ ಅವ್ರಿಗೆ ಆಮೇಲೆ ಮೋಸ ಇದು ಅವ್ರಿಗೆ ಜ್ಯೋತಿಷ್ಯದ ಮೇಲೆ ಒಂಥರ ನೆಗೆಟಿವ್ ಬರ್ತಕ್ಕಂಥದ್ದು ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ನೀವುಂಟು, ಅವ್ರು ಮಾಡಿಸೋರು ಉಂಟು ಅಷ್ಟೇ. ಬಟ್ ಆದರೆ ಏನಾಗುತ್ತೆ, ಮುಂದೆ ಹೋಗ್ತಾ ಹೋಗ್ತಾ ಯಂಗ್ಸ್ಟರ್ಸ್ಗೆ ಅದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಯಂಗ್ಸ್ಟರ್ಸ್ ವಿಲ್ ನಾಟ್ ಬಿಲೀವ್ ಸಚ್ ಎ ಬ್ಯೂಟಿಫುಲ್ ವಂಡರ್ಫುಲ್ ಸೈನ್ಸ್. ಏನು ಬ್ಯೂಟಿಫುಲ್ ಆಗಿದೆ ಜ್ಯೋತಿಷ್ಯ ಅಂದರೆ ನಾನು ಹೇಳೋಕ್ಕಾಗಲ್ಲ. ಅದು ಕಲ್ತವ್ರಿಗೆ ಮಾತ್ರ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿದೆಯಾ ಅಂತ. ಕಲ್ತಾದ್ಮೇಲೆ ಹೇಳ್ತಾರೆ. ಜೂನ್ 19 ಬಂದು ನೋಡಿ, ಗೊತ್ತಾಗುತ್ತೆ. ಎಲ್ಲೋ 1.5 ಲಕ್ಷ ಕೊಟ್ಬಿಡೋದಲ್ಲಿ ಇದಕ್ಕೆ, ಅದನ್ನೇ ಸರಸ್ವತಿಗೆ ಕೊಡಿ. ನಾನು ಹೇಳ್ತೀನಿ ಯಾವಾಗಲೂ, ಸರಸ್ವತಿಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಲಕ್ಷ್ಮಿ ತಾನಾಗೆ ತಾನು ಹಿಂದೆ ಬರ್ತಾಳೆ. ಎಷ್ಟೋ ಸತಿ ಹೇಳಿದ್ದೀನಿ, ಒಬ್ಬ ವಿದ್ವಾಂಸ ಸಂಗೀತ ಕಚೇರಿ ಮುಗಿಸ್ಕೊಂಡು ಇನ್ನೊಂದು ಕಚೇರಿಗೆ ಓಡ್ತಾ ಇರ್ಬೇಕಾರೆ ಅಲ್ಲಿ ಕಚೇರಿ ಕರೆಸಿರೋರು ಅವನಿಂದೆ ಓಡ್ತಾ ಇರ್ತಾರೆ. ಸ್ವಾಮಿ 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 ನೀವು ದುಡ್ಡು ತಗೊಂಡಿಲ್ಲ ಅಂತ ಹೇಳ್ತಾನೆ. ಅವಾಗ ತಗೊಳ್ತಾನೆ. ಅವನೊಂದು ಮಾತು ಹೇಳ್ತಾನೆ, ನಾವು ಲಕ್ಷ್ಮಿಯಿಂದೆ ಹೋಗ್ಬಾರ್ದು, ಲಕ್ಷ್ಮಿ ನಮ್ಮಿಂದೆ ಬರಬೇಕು. ಸೊ ಅದಕ್ಕೆ ನಾನು ಇನ್ನೊಂದು ಕಚೇರಿಗೆ ಓಡ್ತಾ ಇದ್ದೀನಿ, ಅಲ್ಲಿ ಸರಸ್ವತಿ ನುಡಿಸ್ಬೇಕು ನಾನು ಹೋಗಿ. ಇವತ್ತಿನ ದಿವಸ ಯಾರ್ಯಾರು ಜಾಬಲ್ಲಿದ್ದೀರಾ, ಒಂದು ಒಳ್ಳೆ ಪ್ರೊಫೆಷನ್ ಇದ್ದೀರಾ, ಇಟ್ ಈಸ್ ಆಲ್ ದಿ ಬೇಸಿಸ್ ಆಫ್ ದಿಸ್ ಸರಸ್ವತಿ. ಸೊ ಅಸ್ಟ್ರಾಲಜಿ ಆಲ್ಸೋ ಇಸ್ ಸರಸ್ವತಿ. ಲರ್ನ್ ದಿ ಸರಸ್ವತಿ ಆ್ಯಂಡ್ ಯು ವಿಲ್ ಹ್ಯಾವ್ ನೋ ಪ್ರಾಬ್ಲಮ್ ಅಟ್ ಆಲ್. ಅದನ್ನೇ ಹೇಳ್ತಾ ಇರೋದು, ಸರಸ್ವತಿನ ಬಂದು ಕಲೀರಿ. ಇದಕ್ಕೆ ಯಾರೋ ಹೇಳ್ತಾರೆ ಇದು ಕಷ್ಟ, ಸರಸ್ವತಿ ಕಷ್ಟ ಅಂತ. ಹೌದು, ಕಷ್ಟ ಇದ್ದೇ ಇರುತ್ತೆ. 10ನೇ ಕ್ಲಾಸ್ ಏನು ಈಸಿಯಾಗಿ ಏನು ಮಲ್ಕೊಂಡು ಬರದ್ರಾ? 10ನೇ ಕ್ಲಾಸ್ ಪಾಸ್ ಆಗೋಕ್ಕೆ ಏನು ಕಷ್ಟ ಬಿದ್ದಿಲ್ವಾ? ಸ್ವಲ್ಪ ಕಷ್ಟ ಬೀಳೋದು ಬೇಡವಾ? ಸುಮ್ಮನೆ ಹಂಗೆ ಸರಾಗವಾಗಿ ಬರುತ್ತಾ? ಸೆಕೆಂಡ್ PUC ಈಸಿಯಾಗಿತ್ತಾ? ಡಿಗ್ರಿ ಈಸಿಯಾಗಿರುತ್ತಾ? ಏನು ಎಲ್ಲೂ ಕಾಲೇಜ್ಗೆ ಹೋಗದಲ್ಲೇ ಸುಮ್ಮನೆ ಆರಾಮಾಗಿದ್ಬಿಟ್ಟು ಸಾಧ್ಯನೇ ಇಲ್ಲ. ಸೊ ನಾನು ಹೇಳೋ ಪಾಯಿಂಟ್ ಒಂದೇ, ದಿಸ್ ಈಸ್ ಅ ಸರಸ್ವತಿ. ಈ ಸರಸ್ವತಿನ ಇಟ್ಕೊಂಡು ಸುಳ್ಳು ಹೇಳಬೇಡಿ. ಕೆಲವರು ಈ ಸರಸ್ವತಿನ ಅರ್ಧಂಬರ್ಧ ಕಲಿತು ಸುಳ್ಳು ಹೇಳ್ತಾ ಇದ್ದಾರೆ. ದಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ರಾಂಗ್. ಕ್ಲಿಯರ್ ಇಡಿ, ನಿಮಗೆ ಸರಸ್ವತಿ ಒಲ್ದಿದೆ, ಅದನ್ನು ಸಮಾಜಕ್ಕೆ ಒಳ್ಳೆ ರೀತಿಯಾಗಿ ಹೇಳಿ ದುಡ್ಡು ತಗೊಳ್ಳಿ. ಎಷ್ಟು ಬೇಕಾದ್ರೆ ತಗೊಳ್ಳಿ ಸರ್. ಒಂದು ಕನ್ಸಲ್ಟೇಷನ್ 10,000 ಸರ್ ತಗೊಳ್ಳಿ, ಕರೆಕ್ಟಾಗಿ ಹೇಳಿ. ಅದರಲ್ಲೇನಿದೆ? ದೇರ್ ಇಸ್ ನಥಿಂಗ್ ರಾಂಗ್. ಕರೆಕ್ಟಾಗಿ ಹೇಳಿ. ಆಗ್ಬಿಡುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಕೊಡ್ತಿಲ್ಲ, ದಟ್ ಈಸ್ ವೇರ್ ಇಟ್ ಗೋಸ್ ಡೌನ್. 2 ತಿಂಗಳಲ್ಲಿ ಆಗ್ಬಿಡುತ್ತೆ ಸರ್ ನಿಮ್ಮ ಮದುವೆ, ನಿಮ್ಮ ಬಿಸ್ನೆಸ್ 3 ತಿಂಗಳು ವಾಪಸ್ ಬಂದ್ಬಿಡುತ್ತೆ. ಇದು ಕೊಡಿ ಅದು ಕೊಡಿ, 2 ತಿಂಗಳಲ್ಲಿ ಚೇಂಜ್ ಆಗ್ಬಿಡುತ್ತೆ. ಏನೂ ಆಗಲ್ಲ. ಅದು ರಿಯಾಲಿಟಿ ಇಂದ ಹೇಳಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಇಟ್ ಇಸ್ ನಾಟ್ ದಿ ಕ್ವಶನ್ ಆಫ್ ಮನಿ, ಇಟ್ಸ್ ದಿ ಕ್ವಶನ್ ಆಫ್ ಒಂದೇನಂತಾರೆ, ಬಂದಿರೋರು ಕರೆಕ್ಟಾಗಿ ಹೇಳಿ ಮೈಂಡ್ ಸೆಟ್ ಮಾಡಿ ಹೋಗ್ತಕ್ಕಂಥದ್ದು ಯಾವ ಥರ ಇದೆ ಅಂತ. ಸಚ್ ಎ ಬ್ಯೂಟಿಫುಲ್ ಸರಸ್ವತಿ ನಮ್ಮ ನಕ್ಷತ್ರ ನಾಡಿ. ಟೈಮಿಂಗ್ ಹೇಳುತ್ತೆ, ಇಂಥ ಟೈಮಲ್ಲಿ ಹಿಂಗಿಂಗಿದೆ. ಅದನ್ನು ನೋಡಿಕೊಂಡು ನಿಮ್ಮ ಜೀವನ ಇರೋದೇ 20, 40, 60 ಒಳಗಡೆನೆ. ಸೊ ಅಷ್ಟರೊಳಗಡೆ ಏನೇನಿದೆ, ನೆಮ್ಮದಿ ಜೀವನ, ಹ್ಯಾಪಿನೆಸ್ ಆಗಿರೋದು. ಹ್ಯಾಪಿನೆಸ್ ಇಂಪಾರ್ಟೆಂಟು. ಯಾಕಂದರೆ ಎಲ್ಲರೂ ಕೂಡ ರೇಸ್ಗೆ ಓಡ್ತಾ ಇದ್ದೀವಿ. ರೇಸ್ ರ್ಯಾಂಕ್ ತೆಗಿಬೇಕು. ರ್ಯಾಂಕ್ ತೆಗೆದ್ರೆ ಏನಾಗ್ಬಿಡುತ್ತೆ? ಆಯ್ತು, ಒಳ್ಳೆ ಕೆಲಸ ಸಿಗುತ್ತೆ. ಒಳ್ಳೆ ಕೆಲಸ ಸಿಕ್ಕಿದ ತಕ್ಷಣ ಏನಾಗುತ್ತೆ? ಅವ್ನ ಜಾಬ್ ನನಗೆ, ಅವ್ನ ಪೊಸಿಷನ್ ನನಗೆ ಬೇಕು, ಅವ್ನ ಪೊಸಿಷನ್. ಅಲ್ಲೂ ಅಷ್ಟೇ ನೆಗೆಟಿವೇ. ಅವ್ನ ಪೊಸಿಷನ್ ಸಿಕ್ಕಾದ್ಮೇಲೆ ಏನಾಗುತ್ತೆ? ಬಕೆಟ್ ಹಿಡಿಬೇಕು ಬಾಸ್ಗೆ ಹೋಗಿ. ಆ ಪೊಸಿಷನ್ ರಿಟೈನ್ ಮಾಡೋಕ್ಕೆ ಬಕೆಟ್ ಹಿಡಿಬೇಕು, ಇನ್ನೊಬ್ರದ್ದು ಬಕೆಟ್ ಹಿಡಿಬೇಕು, ಅವ್ನು ಹೇಳ್ದಂಗೆಲ್ಲ ಮಾಡಬೇಕು. ಮತ್ತೆ ಅಲ್ಲಿ ದುಡ್ಡು ತಗೊಂಬಂದು ಇಲ್ಲಿ ಪಾಶ್ ಆಗಿರೋ ಮನೆ ಕಟ್ಟಬೇಕು, ಹೊಟ್ಟೆ ಹೊರ್ಕೊಳ್ಳಿ ಎಲ್ಲರೂ ಅಂತ. ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಮತ್ತೆ ದುಡಿತಾನೆ ಇರಬೇಕು. ಒಂದು ಚಾಣಕ್ಯ ಹೇಳಿದಾನೆ, ಶ್ರೀಮಂತನ ತಂದೆ ಅವನಿಗೆ ಮೊದಲ ಭಯ ಮಗಂದಂತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಶ್ರೀಮಂತನ ತಂದೆಯ ಮೊದಲ ಭಯ ಅವರ ಮಗಂದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಜೂನ್ 19 ನಮ್ಮ ಕ್ಲಾಸ್ ಇದೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.